ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರಥಮ PUC ವಿದ್ಯಾರ್ಥಿಗಳಿಗೆ ನಾನು ಮನಪೂರ್ವಕವಾಗಿ ಸ್ವಾಗತವನ್ನು ನನ್ನ ಕಡೆಯಿಂದಲೂ ಸಹ ನಾನು ಬಯಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿನ್ನೆ ಈ ಮಲ್ಲನಕುಪ್ಪಿಯ ಕಾಲೇಜಿನ ಪ್ರಾಂಶುಪಾಲರು ಅಂತ ನನಗೆ ಗೊತ್ತಿಲ್ಲ, ಎಂ ಪ್ರಕಾಶ್ ಅವರು ಮಂಡ್ಯದಲ್ಲಿ ಒಂದು ಸಮಾರಂಭದಲ್ಲಿ ನಮ್ಮನ್ನು ಭೇಟಿಯಾಗಿದ್ದದ್ದು ಸತ್ಯ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನೀವು ಕೆಲವು ನುಡಿಗಳನ್ನು ಹೇಳಲಿಕ್ಕೆ ಬರಬೇಕಲ್ಲ ಸರ್ ಅಂತ ಹೇಳಿ, ಕ್ಲಾಸ್ ಹೇಗೆ ಮಾಡಿದ್ರೆ ಆಯ್ತು ಅಂತ ಹೇಳಿ ಪ್ರಾಂಶುಪಾಲರಿಗೆ ತಕ್ಷಣ ನಾವು ಮಾಹಿತಿಯನ್ನು ಕೊಟ್ಟು ಈಗೇನೋ ಒಂದು ಸ್ವಲ್ಪ ಅತಿಥಿಗಳದು ಎಡವಟ್ ಆಗಿದೆ ಅಂತ ನಾನು ಹೋಗಿದ್ದು ಬರ್ತೀನಿ ಅಂತ ಹೇಳಿದಾಗ ಒಂದು ಕನ್ವಿನ್ಸ್ ಮಾಡಿ ಬರಬೇಕಾದಂಥ ಅನಿವಾರ್ಯತೆ. ತುಂಬ ದೂರದ ಪ್ರಯಾಣ ಕೂಡ. ನನ್ನ ವಿದ್ಯಾರ್ಥಿಗಳಿಗೆ ನಾನು ಪಾಠ ಹೇಳಿ ನನ್ನ ಸಮಯ ಪಾಲನೆಯನ್ನು ನಾನು ಮಾಡಿಕೊಳ್ಬೇಕು ಸರ್. ಆ ಸಮಯಕ್ಕೆ ನಾನು ಬರ್ತೀನಿ ಸರ್ ಅಂತ ಹೇಳಿ ಮಾತು ಕೊಟ್ಟಿದ್ದೆ. ನಾನು ಏನು ಮಾತು ಕೊಟ್ಟಿದ್ದೋ ಅದಕ್ಕೆ ಒಂದು ಕ್ಷಣವೂ ಕೂಡ ನಾನು ತಡೆ ಮಾಡ್ದೇ ಇಲ್ಲಿ ಮುಂದೆ ಬಂದಿದ್ದೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಈ ದಿನ ಮಾಡ್ತಕ್ಕಂಥ ಸಮಾರಂಭ ಅತ್ಯಂತ ಚಿಕ್ಕದಾಗಿರಬಹುದು, ಅತ್ಯಂತ ವೈಭವೋಪೇತವಾದಂಥ ಒಂದು ಸಂಗೀತದ ಶಬ್ದದ ಒಳಗೆ ನೀವು ಕಳೆದರೆ ಸಾಮಾನ್ಯವಾಗಿ ಒಂದು ಕೊಠಡಿನಲ್ಲಿ ನೀವು ನಿಮ್ಮ ಕಿರಿಯ ಮಿತ್ರರಿಗೆ ಒಂದು ಸ್ವಾಗತ ಸಮಾರಂಭವನ್ನು ಮಾಡ್ತಾ ಇರ್ಬೋದು. ಆದರೆ ನಿಮ್ಮ ಒಂದು ಸ್ವಾಗತದ ವೈಖರಿ, ನಿಮ್ಮ ಒಂದು ಮಾತಿನ ವೈಖರಿ, ನೀವು ನಡೆದುಕೊಳ್ತಕ್ಕಂಥ ಒಂದು ರೀತಿ ನೋಡಿದಾಗಲೇ ಗೊತ್ತಾಗ್ತದೆ ನಿಮ್ಮ ಒಂದು ಶಿಸ್ತುಬದ್ಧವಾದಂಥ ಜೀವನ ಅಂತ. ನಾವು ಯಾವತ್ತಾದರೂ ಸಹ ಯಾಕೆ ಈ ಸ್ವಾಗತ ಭಾಷಣಗಳನ್ನು ಮಾಡಬೇಕು, ಯಾಕೆ ಹಿರಿಯರಾಗಿ ಕಿರಿಯರಿಗೆ ಒಂದು ಸ್ವಾಗತ ಸಮಾರಂಭವನ್ನು ಮಾಡಬೇಕು ಅನ್ನೋದಾದರೆ, ನಾವು ಒಮ್ಮೆ ನನ್ನ ದೇಶದ ಇತಿಹಾಸದ ಪುಟಗಳನ್ನು ನಾವು ತೆರೆದು ನೋಡಿದಾಗ ಅರ್ಥ ಆಗ್ತದೆ. ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ನಾವ್ಯಾರೂ ಸಹ ಎಷ್ಟೇ ಕೋಟ್ಯಾಧಿಪತಿ ಆದರೂ ಸಹ, ಎಷ್ಟೇ ಶ್ರೀಮಂತರಾದರೂ ಸಹ ಕಾಲ ಮೇಲೆ ಕಾಲು ಹಾಕಿ ಕೂರೋದಿಲ್ಲ. ತಕ್ಷಣ ಹೋಗಿ ಅತಿಥಿಗಳನ್ನು ಬರಮಾಡಿಕೊಂಡು ಅವರಿಗೆ ನಾವು ಕುಳಿತಿರ್ತಕ್ಕಂಥ ಜಾಗವನ್ನು ಬಿಟ್ಟುಕೊಟ್ಟು ಆರಾಮ ಕೂತ್ಕೊಳ್ಳಿ ಅಂತ ಹೇಳಿ ಅವರು ಉಭಯ ಕುಶಲೋಪಯೋಗವನ್ನು ವಿಚಾರಿಸುತ್ತಾ ಅವರಿಗೆ ನೀರು ಮಜ್ಜಿಗೆಗಳನ್ನು ಕೊಟ್ಟು ಆಮೇಲೆ ಬಂದಂಥ ವಿಚಾರಗಳನ್ನು ನಾವು ಕೇಳಿಕೊಳ್ಳಿ. ಇದು ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ಸಾಂಸ್ಕೃತಿಕವಾದಂಥ ಮೂಲ ತಳಕವಾಯಿತು. ಅದು ಆಯಿತು. ಸುಮಾ ಮೇಡಮ್ ರಾಜರ ಕಥೆ ಹೇಳಿದರು, ಮತ್ತೊಬ್ಬರು ಸಾಕಷ್ಟು ವಿಚಾರಗಳನ್ನು ಹೇಳಿದರು. ರಾಜ್ಯವನ್ನು ಆಳ್ತಕ್ಕಂಥ ರಾಜ ತನಗೆ ಒಬ್ಬ ಯತಿ ಸಿಗಲಿಲ್ಲ, ಒಬ್ಬ ದಾಸೋಹಿ ಬರಲಿಲ್ಲ ಅಂತ ಹೇಳಿ ತಾನು ಮಾಡಿಟ್ಟಂಥ ಮೃಷ್ಟಾನ್ನ ಭೋಜನವನ್ನ ಪಕ್ಕಕ್ಕೆ ಸರಿಸಿ, ಈ ದಿನ ಒಬ್ಬರು ಯತಿಗಳು ನನ್ನ ಆಶ್ರಮಕ್ಕೆ ಬಂದಿಲ್ಲವಲ್ಲ, ನನ್ನ ಅರಮನೆಗೆ ಬಂದಿಲ್ಲ ಅಂತ ಹೇಳಿ ಡಂಗೂರವನ್ನು ಸಾರಿಸಿ ಸ್ವತಃ ರಾಜನೇ ಹೋಗಿ ಊರಿನ ಹೊರಗಡೆ ಇರ್ತಕ್ಕಂಥ ಯತಿಗಳನ್ನು ಕರೆದುಕೊಂಡು ಬಂದು ಉಪಚರಿಸಿ ಅದಾದ ನಂತರ ಶಿವಪ್ರಸಾದವನ್ನು ಸೇವಿಸಿದಂಥ ನಾಡು ಅದು ಯಾವುದೂ ಅಲ್ಲ, ಅದು ಈ ದೇಶದೇ, ಅದು ನನ್ನ ದೇಶ, ಅದು ಭಾರತ ದೇಶ, ಅದು ನಮ್ಮ ಸಂಸ್ಕೃತಿ. ಅದಕ್ಕೋಸ್ಕರ ಈ ಸ್ವಾಗತ ಸಮಾರಂಭಗಳನ್ನು ಮಾಡಬೇಕು. ಹಿರಿಯರಾಗಿ ಕಿರಿಯರಿಗೆ ನಾವು ಮಾರ್ಗದರ್ಶಕ ಆಗಬೇಕು. ಆ ನಿಟ್ಟಿನಲ್ಲಿ ಕಾಲೇಜಿನ ಪರವಾಗಿ ಮತ್ತೊಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅವ್ರು ಯಾರು ಬೇರೆ ಅಲ್ಲ, ಯಾರಿರ್ಬೋದು, ಅವ್ರು ಯಾರು ಬೇರೆ ಅಲ್ಲ, ಅವರು ಭಕ್ತ ಸಿರಿಯಾಗಿ, ಹೌದಾ? ಹಾಗಾಗಿ ಜೇಡರ ದಾಸಿಮ ಹೇಳ್ತಾರೆ, ಹನುಮಂತಪ್ಪನವರು ಬಹಳ ನೊಂದ್ಕೊಂಡು ಹೇಳ್ತಾರೆ ಈ ಪ್ರಪಂಚವನ್ನ. ನಿಜ, ಜೈಲ ಕೈದಿಗಳನ್ನ ಕರ್ಕೊಂಡು ಬಂದು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಇವತ್ತು ವಿಧಾನಸೌಧವನ್ನ ಕಟ್ಟಿಸ್ತಾರೆ ಕೆಂಗಲ್ ಹನುಮಂತರಾಯರವರು. ಎಂತ ಸಮಾಜಮುಖಿ ಆಲೋಚನೆ. ಆದರೆ ಅವರು ಕಟ್ಟಡ ಮಾಡಿದ್ದು ಕೇವಲ ಒಂದು ಭವ್ಯ ಕಟ್ಟಡ ಅಲ್ಲ, ಅದರ ಹಿಂದಿನ ಇತಿಹಾಸವನ್ನು ನಾವು ತಿಳ್ಕೊಬೇಕಾಗ್ತದೆ. ಈ ದೇಶದಲ್ಲಿ ಇರ್ತಕ್ಕಂಥ ಅತ್ಯುತ್ತಮ ಇಂಜಿನಿಯರ್ಗಳನ್ನು ಕರೀತಾರೆ. ಅವರು ಕರೆದು ಅವರಿಗೆ ಅವತ್ತಿನ ಕಾಲಕ್ಕೆ ಹ್ಯಾಂಡ್ಫುಲ್ ಸ್ಯಾಲರಿನ ಕೊಟ್ಟು, ಜೇಬು ತುಂಬ ಹಣ ಕೊಟ್ಟು ನೀವು ಈ ಭಾರತವನ್ನು ಸುತ್ತಾಡ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ. ಇಂಜಿನಿಯರ್ಗಳಿಗೆಲ್ಲ ತುಂಬ ಆನಂದ ಆಗ್ತದೆ, ಆರ್ಕಿಟೆಕ್ಚರ್ಗಳಿಗೆಲ್ಲ ಅತ್ಯಂತ ಆನಂದವಾಗಿ ಹೋಗ್ತಾರೆ. ಎಂತ ಅದ್ಭುತ ವ್ಯಕ್ತಿ, ಕೈ ತುಂಬ ದುಡ್ಡು ಕೊಟ್ಟು ತಿರ್ಗಾಡಕ್ಕೆ ಕಳಿಸ್ತಾ ಇದ್ದಾರೆ ಅಂತೇಳಿ. ಕೆಂಗಲ್ ಹನುಮಂತರವರು ಕೊನೆಯಲ್ಲಿ 2 ನಿಯಮಗಳನ್ನು ಹಾಕ್ತಾರೆ. ನೀವು ತಿರ್ಗಾಡ್ಕೊಂಡು ಬನ್ನಿ, ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಅತ್ಯಂತ ಭವ್ಯವಾದಂಥ ಕಟ್ಟಡ ಯಾವುದಿರೋದು ಅದರ ಸ್ಕೆಚ್ ಹಾಕೊಂಡು ಅದರ ಒಂದು ಮೂಲ ನೀಲಿ ನಕ್ಷೆಯನ್ನು ನೀವು ತರಬೇಕು. ನನಗೆ ಇದೆ ಅರ್ಥ ಆಯ್ತದೆಯಲ್ಲ? ನೀವು ಹೋಗಿ ಓಡಾಡ್ಕೊಂಡು ಬನ್ನಿ ದೇಶದಲ್ಲೆಲ್ಲ. ಆದರೆ ಈ ದೇಶದಲ್ಲಿ ಯಾವ್ಯಾವ ಮೂಲೆಯಲ್ಲಿ ಭವ್ಯವಾದಂಥ ಒಂದು ಕಟ್ಟಡ ಇದೆಯೋ ಅದರ ನೀಲಿ ನಕ್ಷೆಯನ್ನ, ಅದರ ಒಂದು ಬ್ಲೂ ಪ್ರಿಂಟ್ ಅನ್ನು ನೀವು ತರಬೇಕು. ಎಂತ ಒಂದು ದೂರದೃಷ್ಟಿ ಅವರಿಗಿತ್ತು. ಜೈಲಿನಲ್ಲಿ ಇರ್ತಕ್ಕಂಥ ಕೈದಿಗಳನ್ನು ಕರ್ಕೊಂಡು ಬಂದು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಇಡೀ ಭಾರತದಲ್ಲಿ ಅತ್ಯಂತ ಭವ್ಯವಾದಂಥ ಒಂದು ಸೌಧವನ್ನು ಕಟ್ಟಿದ್ರು. ಇಂಜಿನಿಯರ್ ಕೈಲಿನಲ್ಲಿ ಬ್ಲೂ ಪ್ರಿಂಟ್ ಅನ್ನು ತರಿಸ್ಕೊಂಡು ನಾವು ಅಲ್ಲಿ ಕಳಿಸಿದ್ರೆ ಇವರು ಬ್ಲೂ ಫಿಲಮ್ ನೋಡ್ಕೊಂಡು ಕೂತ್ಕೊಂಡ್ರು ಕೆಲವರು. ಏನಾದ್ರೆ ಏನು ತೊಂದರೆ ಇಲ್ಲ. ನೋಡಿ, ನೀವು
ನಗ್ತಾ ಇದ್ರಿ, ಈ ದೇಶದ ಚರಿತ್ರೆ ನೋಡ್ಕೊಂಡು ದೇಶದವರೆಲ್ಲ ನಗ್ತಾ ಇದೀವಿ ನಾವು. ಹಾಗಾಗಿ ಎಂಥ ಒಂದು ಅದ್ಭುತವಾದಂಥ ಸಾಧನೆ ಮಾಡಿದಂಥ ಆ ಜಾಗದಲ್ಲಿ ಇಂಥ ನೀಚ ಕೆಲಸ ಮಾಡಿರ್ತಕ್ಕಂಥದ್ದನ್ನು ತಡೆಗಟ್ಟಬೇಕಾದ್ರೆ ಇಂಥ ಒಂದು ಕಲ್ಚರ್ಗಳು ಆವಾಗ ನಮ್ಮ ಕಿವಿದೆರೆಗೆ ಬೀಳ್ತಾ ಇದ್ರೆ, ಇಂಥ ಒಂದು ಸಂಸ್ಕೃತಿಯ ವಾತಾವರಣದಲ್ಲಿ ನಾವು ಬೆಳೀತಾ ಇದ್ರೆ ನಮಗೆ ಆ ಹೇಸಿಗೆ ಕೆಲಸಗಳು ಬರೋದಿಲ್ಲ, ತ್ಯಾಗಮಯವಾದಂಥ ಕೆಲಸಗಳು ಬರ್ತದೆ ಅಂತ ಹೇಳಿ ಅಲ್ಲಿಗೆ ಹೋಗಬೇಕಾದ್ರೆ ಅದನ್ನ ಕಟ್ಟಡವನ್ನು ಕಟ್ಟಲಿಕ್ಕೆ ಎಷ್ಟು ಕಷ್ಟ ಇತ್ತು ಅಂತ ಹೇಳಿ ಅವರಿಗೆ ತಿಳಿಸ್ಬೇಕು. ಕಷ್ಟ ಅರ್ಥ ಆಗದೇ ಯಾರೂ ಸಹ ಅಲ್ಲಿ ಬದುಕನ್ನು ಜೀವನ ಕಟ್ಕೊಳ್ಳಿಕ್ಕೆ ಆಗೋದಿಲ್ಲ. ವಿದ್ಯಾರ್ಥಿಗಳೇ, ನಿಮ್ಮ ಸಂಖ್ಯೆ ಕಡಿಮೆನೇ ಇರಬಹುದು, ನಿಮಗೆ ಅದ್ದೂರಿಯಾದಂಥ ಯೂನಿಫಾರ್ಮ್ಗಳು ಇಲ್ಲದೆ ಇರ್ಬೋದು, ನಿಮ್ಮ ಕಾಲಲ್ಲಿ ಶೂಸ್ಗಳ ಇಲ್ಲದೆ ಇರ್ಬೋದು. ಆದರೆ ಒಂದು ತಿಳ್ಕೊಳ್ಳಿ, ನೀವೊಂದು ಸ್ವಚ್ಛಂದವಾದಂಥ ಪರಿಸರದಲ್ಲಿ ಓದ್ತಾ ಇದ್ದೀರಿ ಅನ್ನೋದಕ್ಕೆ ನೀವು ಅಂಜಬೇಕಾಗಿಲ್ಲ, ಅಳಬೇಕಾಗಿಲ್ಲ, ಎದುರಬೇಕಾಗಲಿಲ್ಲ. ಯಾವುದಾದ್ರೂ ಬೆಂಗಳೂರಿನ ಮಂಗಳೂರಿನ ಯಾರೋ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದು ಕೇಳಿ, ನಿಮ್ಮ ವಾತಾವರಣಕ್ಕೂ ನನ್ನ ವಾತಾವರಣಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿ. ಆತ ಇಲ್ಲಿ ಹೂಬಿಟ್ಟ ಗಿಡಕ್ಕೆ ಹೋಗಿ ಒಂದು ಚುಂಬನವನ್ನು ಕೊಡ್ತಾನೆ. ಎಂಥ ಅದ್ಭುತವಾದಂಥ ಒಂದು ರೋಮಾಂಚನಕಾರಿಯಾದಂಥ ಒಂದು ವಾತಾವರಣ, ಎಂಥ ಪರಿಶುದ್ಧವಾದಂಥ ಗಾಳಿಯಲ್ಲಿ ತೆಗೆದುಕೊಂಡು ಇವತ್ತು ಪ್ರಶಾಂತವಾದಂಥ ವಾತಾವರಣದಲ್ಲಿ ನಾವು ಓದ್ತಾ ಇದ್ದೀವಿ ಅಂತ ಹೇಳಿ. ನೀವು ನಿಮ್ಮ ಪಾಸಿಟಿವ್ ಎನರ್ಜಿಯನ್ನು ಈಗ ತುಂಬಿಕೊಳ್ಬೇಕು. ನೀವು ನಿಮ್ಮ ಧನಾತ್ಮಕತೆಯನ್ನು ನಿಮ್ಮ ಕಿರಿಯರಿಗೆ ಹೀಗೆ ಹಂಚಿ ಹೋಗಬೇಕು. ನಿಮ್ಮನ್ನು ನೋಡಿದಾಗ ನನಗೆ 3 ವಿಚಾರಗಳು ನನಗೆ ನೆನಪು ಬರ್ತಾ ಇದೆ. ನಾನು ಅದೇ ತಾನೇ SSLCನಲ್ಲಿ ಫೇಲ್ ಆಗಿ ಇಂಗ್ಲಿಷ್ ಮತ್ತು ಗಣಿತದಲ್ಲಿ ಫೇಲ್ ಆಗಿದ್ದೆ. ನನಗೇನು ಬೇಸರ ಆಗಿಲ್ಲ, ಯಾಕೆಂದರೆ ಓದ್ತಿರ್ಲಿಲ್ಲ. ಪಕ್ಕದ ಜೆ ಬೇಡ್ರಳ್ಳಿ ಕಾಲೇಜಿನಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಟ್ಯೂಷನ್ ಸೇರಿ ಪಾಸ್ ಮಾಡಿಕೊಂಡು ನಾನು ಮತ್ತೆ ಬಂದಾಗ ಅಲ್ಲಿ ಹಿರಿಯ ವಿದ್ಯಾರ್ಥಿಗಳಿಗೆ ನಮಗೆ ಸ್ವಾಗತವನ್ನು ಕೋರಿದ್ರು. ಅದೊಂದು ಕಲ್ಚರ್, ಅದೊಂದು ಅಡಿಪಾಯ ನಮಗೆ ಅತ್ಯಂತ ಆನಂದವನ್ನು ಕೊಡ್ತು. ನಾವು ಸಹ ನಮ್ಮ ಕಿರಿಯರಿಗೆ ಆ ಪರಂಪರೆಯನ್ನು, ಯಾಕೆಂದರೆ ನಮ್ಮದು 2ನೇ ಬ್ಯಾಚ್ ನಮ್ಮದೇ. ಹಾಗಾಗಿ ಇವತ್ತು ನಮಗೆ ನೆನಪಾಗ್ತಾ ಇದೆ, ನಿಮ್ಮನ್ನು ನೋಡಿದಾಗ ನನ್ನ 18 ವರ್ಷಗಳ ಹಿಂದಿನ ಇತಿಹಾಸ ಇವತ್ತು ಮರುಕಳಿಸ್ತಾ ಇದೆ. ಅದಕ್ಕೆ ನಾನು ಎಲ್ಲರ ಪರವಾಗಿ, ಕಾಲೇಜಿನ ಪರವಾಗಿ ನಿಮಗೆ ಮತ್ತೊಂದು ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೀನಿ. ಆ ಕಾಲೇಜ್ ನಮಗೆ ಸಮಯ ಪ್ರಜ್ಞೆಯನ್ನು ಕಲಿಸಿತು. NSSನಲ್ಲಿ ಕಠಿಣವಾದಂಥ ಒಂದು ಕೆಲಸ ಕಾರ್ಯಗಳನ್ನು ಕೊಟ್ಟು ಶಿಸ್ತುಬದ್ಧವಾದಂಥ ಜೀವನವನ್ನು ಕಲಿಸಿ ಮತ್ತೆ ಭಾರತಿ ಕಾಲೇಜಿಗೆ ನನ್ನನ್ನು ಪ್ರಮೋಟ್ ಮಾಡ್ತಾರೆ, ನನ್ನನ್ನು ಕಳಿಸ್ತು ವಿದ್ಯಾರ್ಥಿಯಾಗಿ. ಭಾರತಿ ಕಾಲೇಜು ನನಗೆ ಕಲಿಸಿದಂಥ ಸಂಸ್ಕೃತಿಯನ್ನು ನಾನು ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ನಾನು ಮರೆಯಾಗಿಲ್ಲ. ಆಗಾಗಲೇ ಡಾಕ್ಟರ್ CP ನಾಗರಾಜ್ ಅಂತಕ್ಕಂಥ ಒಂದು ಉದಾತ್ತ ವ್ಯಕ್ತಿ ಹಳ್ಳಿಗಾಡಿನ ಮಕ್ಕಳಿಗೆ ಅತ್ಯಂತ ಸರಳವಾಗಿ ಭಾಷೆಯ ಕೌಶಲ್ಯವನ್ನು ಕಲಿಸ್ತಾ ಕನ್ನಡ ಐಚ್ಛಿಕ ಸಂಘವೊಂದನ್ನು ಹುಟ್ಟು ಹಾಕಿದ್ರು. ಅದಕ್ಕೆ ಬೆನ್ನೆಲುಬಾಗಿ ಮಾನ್ಯ ಬಿಳಿಗೌಡರು ನಿಂತಿದ್ರು, ನೀಲಕಂಠೇಗೌಡರು ನಿಂತಿದ್ರು, ಡಾಕ್ಟರ್ ಧನರಾಜ್ ಅವರು ನಿಂತಿದ್ರು, ಮಾ ರಾಮಕೃಷ್ಣ ಅವರು ನಿಂತಿದ್ರು, ನಾಗೇಶ್ ಅವರು ನಿಂತಿದ್ರು. ಇವರೆಲ್ಲರೂ ಒಂದು ಸದೃಢವಾದಂಥ ಒಂದು ಕೈ ಬಲದಿಂದ, ತೋಳು ಬಲದಿಂದ ಆ ಕನ್ನಡ ಐಚ್ಛಿಕ ಸಂಘ ಅತ್ಯುತ್ತಮವಾಗಿ ಬೆಳೀತಾ ಇತ್ತು. ನಾನು ಆ ಭಾರತಿ ಕಾಲೇಜಿನ ಆ ದೊಡ್ಡ ಬೃಹತ್ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ನಾನು ಎಲ್ಲಾದರೂ ಕಾಣಿಸ್ಬೋದು ಅಂತ ತುಂಬ ಯೋಚನೆ ಮಾಡಿ ಕೋರ್ತಿದ್ದಂಥ ಕಾಲ. ಏಕೆಂದರೆ ಅತ್ಯಂತ ಬಡತನವನ್ನು ಆಸ್ಕೊಂಡು ಹೊತ್ತುಕೊಂಡಿದ್ದಂಥ ಕಾಲ ನಂದಾಗ ಆ ಕನ್ನಡ ಐಚ್ಛಿಕ ಸಂಘ ನಮ್ಮನ್ನು ಸ್ವಾಗತ ಮಾಡಿದ್ದು, ನನ್ನ ಹಿರಿಯ ವಿದ್ಯಾರ್ಥಿಗಳು ನಮ್ಮನ್ನು ಸ್ವಾಗತ ಮಾಡಿದ್ದು ನಮಗೆ ಮುಂದಿನ ಪೀಳಿಗೆಗೆ ಒಂದು ಸಾಂಸ್ಕೃತಿಕ ರಾಯಭಾರತ್ವವನ್ನು ವಹಿಸಿಕೊಳ್ಳಿಕ್ಕೆ ಅದು ಸಾಕಾರ ಆಗ್ತದೆ. ಅದಾದ ನಂತರ ನೀವು ಹೇಳಿದಾಗೆ ಮಾಸ್ಟರ್ ಡಿಗ್ರಿಗೆ ನಾವು ತಲುಪ್ತೀವಿ. ಮಾಸ್ಟರ್ ಡಿಗ್ರಿನಲ್ಲಿ ಇಷ್ಟು ಜನ ಇಲ್ಲ, ಕೇವಲ 14 ಮಂದಿ ನಾವಿದ್ದೀವಿ. 14 ಮಂದಿ, 2 ಹೆಣ್ಮಕ್ಳು. ಹೆಣ್ಮಕ್ಳು ಬಹಳ ಮುಜುಗರದ ವ್ಯಕ್ತಿತ್ವ, ಯಾವುದಕ್ಕೂ ಬಂದವರಲ್ಲ. ಏನು ಮಾಡೋದು ಅಂತ ಹೇಳಿ ನಮಗೇನು ಸ್ವಾಗತ ಕೊಟ್ಟರು. ಈಗ ನಾವು ಅವ್ರಿಗೆ ಸೆಂಡ ಪಾರ್ಟಿ ಕೊಡಬೇಕು. ಎಂಥ ಬೀಕಲಾಟ. ಇರೋರು 14 ಜನ, ಅದರಲ್ಲಿ 2 ಹೆಣ್ಮಕ್ಳು. ಆ ಗಂಡು ಉಳಿದಂಥ ಮಕ್ಕಳಲ್ಲಿ ಗಂಡು ಮಕ್ಕಳು 2 ತಗೊಂಡ್ಬಿಡಿ, 10 ಜನ ಉಳಿದ್ರು. ಎಲ್ಲ ಆ್ಯಕ್ಟಿಂಗು ನಾವೇ ಮಾಡಿ ಈಗ ಸ್ವಾಗತ ಮಾಡೋದರಿಂದ ಹಿಡಿದು ಪ್ರಾರ್ಥನೆ ಮಾಡೋದರಿಂದ ಹಿಡಿದು ಗೊತ್ತಾಯ್ತಲ್ಲ ಅಷ್ಟು ಜನಕ್ಕೆ ಎಕನಾಮಿಕ್ಸ್, MA ಇನ್ ಎಕನಾಮಿಕ್ಸ್ ಆ್ಯಂಡ್ ಶುಗರ್ ಟೆಕ್ನಾಲಜಿ ಆ್ಯಂಡ್ ಕನ್ನಡ ಎಲ್ಲ, ಆಮೇಲೆ MA ಇನ್ ಇಂಗ್ಲೀಷ್, ಇಷ್ಟೂ ಸಂಸ್ಥೆಯನ್ನು ಕರೆಸಿ ಊಟ ಹಾಕಿ ಅವ್ರ ಜೊತೆಯಲ್ಲಿ ಸೈ ಅನ್ಸ್ಕೊಳ್ಬೇಕಾದ್ರೆ ಇಂಥ ಒಂದು ಸಾಂಸ್ಕೃತಿಕವಾದಂಥ ತಳಪಾಯ ಭದ್ರ ಆದದರಿಂದಲೇ ನಾವು ಅಲ್ಲಿ ಗೆಲ್ಲಿಗೆ ಸ್ಟಾರ್ಟ್ ಆಯಿತು. ಇದೇನು ಸಾಮಾನ್ಯವಾದ ಕೆಲಸ ಅಲ್ಲ. ನೀವು ಹಾಕಿರೋದು 20 ರೂಪಾಯಿ 30 ರೂಪಾಯಿ ಆಗಿರ್ಬೋದು, ಅದಕ್ಕೆ ಬೆಲೆ ಇಲ್ಲ. ನೀವು ಮತ್ತೊಬ್ಬನನ್ನು ಹೇಗೆ ಸಂಭಾಳಿಸ್ತೀರಿ, ನಿನ್ನ ಮನೆಗೆ ಬಂದಂಥ ಅತಿಥಿಗಳನ್ನು ನೀವು ಹೇಗೆ ನೋಡ್ಕೊಳ್ತೀರಿ ಅಂತೇಳಿ. ನಮ್ಮ ಶ್ರೀಮಂತಿಕೆಯನ್ನು ನೋಡಿ ಅತಿಥಿಗಳು ನಮ್ಮ ಮನೆಗೆ ಬರೋದಿಲ್ಲ. ಅದಕ್ಕೆ ಬಸವಣ್ಣ ಅಂತ ಹೇಳಿದ್ದು, ಏನ ಬಂದಿರಿ ಹದುಳಿದ್ದೀರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಒಡನೆ ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುವುದೇ ಅಂತ ಹೇಳಿ. ಯಾರಾದರೂ ಅತಿಥಿಗಳು ಬಂದ ತಕ್ಷಣನೇ ಏನು ಚೆನ್ನಾಗಿದ್ದೀರಪ್ಪ, ಮನೇಲೆಲ್ಲ ಚೆನ್ನಾಗಿದ್ದೀರ ಅಂತ ಕೇಳಿದ್ರೆ ನಿಮ್ಮ ಏನು ಬಾಯನ್ನು ಸೇದೋಗುದಿಲ್ಲಪ್ಪ. ಒಡನೆ ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುವುದೇ,
ನೆಲ ದಸ್ಕೊಂಬಿಟ್ಟದ, ಹುಳಿ ಬಂದ್ಬಿಟ್ಟದ? ಇಲ್ಲ. ಅದಕ್ಕೆ ಅತಿಥಿ ದೇವೋಭವ, ಮಾತೃ ದೇವೋಭವ, ಆಚಾರ್ಯ ದೇವೋಭವ ಅಂತ ಅದಕ್ಕೆ ಕಟ್ಟಿದ್ದು. ಅಂತ ಒಂದು ಸೂಕ್ಷ್ಮವಾದಂಥ ಒಂದು ಸುಮಧುರವಾದಂಥ ಪರಿಸರ ಇಲ್ಲಿದೆ. ನೀವು ಧನ್ಯರು. ನಿಜಕ್ಕೂ ಅತ್ಯುತ್ತಮವಾದಂಥ ವಿದ್ಯಾರ್ಥಿಯಾಗಿ ಬೆಳೆಯೋದ್ರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ. ಇನ್ನು ಒಬ್ಬ ವಿದ್ಯಾರ್ಥಿಯಲ್ಲಿ ಏನೆಲ್ಲ ಗುಣಗಳಿರಬೇಕು? ನಾನು ಒಂದು ಸಮಾಜದ ಸತ್ಪ್ರಜೆಯಾಗಿ ಬೆಳಿಬೇಕಾದ್ರೆ ನನ್ನಲ್ಲೇ ಕೆಲವೊಂದು ಗುಣಗಳನ್ನು ನಾನು ಕಾಪಿ ಮಾಡಬೇಕಾಗ್ತದೆ. ಸ್ವಾಗತಕಾರ ಹೇಳ್ತಾರೆ, ಎಷ್ಟು ಅದ್ಭುತವಾಗಿ ಹೇಳ್ದ. ಆತನಿಗೆ ಬರೆದುಕೊಂಡು ಹೇಳ್ತಿದ್ರು ಸರಿ ಅಥವಾ ತಾನೇ ಬರ್ತಿದ್ರು ಸರಿ, ಆತ ಒಂದು ಹೊಸತನಕ್ಕೆ ಒಂದು 2 ಹೆಜ್ಜೆಯನ್ನು ನಿಮಗಿಂತಲೂ ಮುಂದೆ ಇಟ್ಟಿದ್ದಾನೆ. ಆತನಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಕೃತಜ್ಞತಾಪೂರ್ವಕವಾದ ಚಪ್ಪಾಳೆ. ಎಲ್ಲರೂ ವೇದಿಕೆ ಹಿಂಭಾಗ ಕುಳಿತು ಮಾತನಾಡ್ತಕ್ಕಂಥವ್ರನ್ನ ನಾವು ಕಾಲೆಳೆಯೋದಲ್ಲ, ನಾವೂ ಸಹ ಅಂತವರ ಜೊತೆ ಸೇರ್ಕೊಂಡು 2 ಹೆಜ್ಜೆ ಹಾಕಿದ್ರೆ ನಮ್ಮ ಬದುಕು ಸಹ ಹಸನಾಗುತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ನಿಮ್ಮ ಮುಂದೆ ಕೊಟ್ಟೆ. ಒಂದು ಹುಡುಗಿ ಬಂದು ಭಾವಗೀತೆ ಹಾಡ್ತು, ಇನ್ನೊಬ್ರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯ ಒಂದು ಆಡಳಿತ ಹೇಗಿದೆ ಅಂದರೆ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಅಂತಕ್ಕಂಥ ಪ್ರಜಾಪ್ರಭುತ್ವದ ನಿಯಮವನ್ನು ಜಾರಿಗೊಳಿಸಿದ್ದಾರೆ. ಹಂಗಾಗಿ ಕಾಲೇಜಿಗೆ ನಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳೋಣ. ಇನ್ನು ಅದಾಗ್ತಿದಂಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ತನ್ನ ಬದುಕನ್ನು ಕಟ್ಕೊಳ್ಬೇಕಾದ್ರೆ ಕೆಲವೊಂದು ಗುಣಗಳು ಇರಬೇಕು. ನಾನು ಯಶಸ್ವಿ ಪುರುಷನಾಗಬೇಕಾದ್ರೆ, ಯಶಸ್ವಿ ವ್ಯಕ್ತಿ ಆಗಬೇಕಾದ್ರೆ, ನಿಜ ನಮ್ಮ ಸುತ್ತಲೂ ಸಹ ಕೆಟ್ಟವರು ಸೇರ್ಕೊಂಡಿದ್ದಾರೆ, ಅದಕ್ಕೆ ನಾವು ಅಂಜೋದು ಬೇಡ, ಅದನ್ನೇ ನಾವು ಕೊರಗೋದು ಬೇಡ. ಖಲೀಲ್ ಗಿಬ್ರಾನ್ ಅಂತಕ್ಕಂಥ ಒಬ್ಬ ತತ್ವಜ್ಞಾನಿ ಹೇಳ್ತಾರೆ, ಇಡೀ ಜಗತ್ತಲ್ಲಿ ಅತ್ಯಂತ ಅದ್ಭುತವಾದಂಥ ಒಂದು ಸಾಹಿತ್ಯವನ್ನು ಕೊಟ್ಟಂಥವರು ಖಲೀಲ್ ಗಿಬ್ರಾನ್. ಆತ ಅವ್ರ ಕಡೆ ಬರ್ತಾರೆ, ಇಬ್ಬರು ಜೈಲು ಕೈದಿಗಳನ್ನು ಇಂಟರ್ವ್ಯೂ ಮಾಡ್ತಾರೆ. ನಾಳೆ ನಿನ್ನ ಬಿಡುಗಡೆ, ಆ ಪ್ರಪಂಚಕ್ಕೆ ಹೋಗ್ತಾ ಇದೆ ನೋಡು ಅಂತ ಹೇಳಿದಾಗ ಒಬ್ಬ ಪಾಸಿಟಿವ್ ಎನರ್ಜಿ, ಅವ್ರು ಖುಷಿ ಆಗ್ತದೆ. ನಾಳೆ ನನಗೆ ಸ್ವಾತಂತ್ರ್ಯ ಸಿಗ್ತಾ ಇದೆ ಅಂತ ಹೇಳಿ. ಸ್ವಾತಂತ್ರ್ಯ ಅಂದರೆ ನಿಮ್ಮ ಪ್ರಕಾರ ಬಾವುಟಾರಿ ಸಿಹಿ ಕೊಡೋದಲ್ಲ, ನಿನಗನಿಸಿದಂಥ ವಿಚಾರಗಳನ್ನೇ ಇನ್ನೊಬ್ಬರಿಗೆ ನೋವು ಮಾಡದೇ ಹೇಳ್ಕೊಳ್ಳುವಂಥದ್ದು, ನಿನಗನಿಸಿದ್ದನ್ನು ಇತರರಿಗೆ ತೊಂದರೆ ಆಗದೇ ನೀನು ಬಯಸಿ ಪಡ್ಕೊಳ್ತಕ್ಕಂಥದ್ದು, ನಿನಗನಿಸಿದ್ದನ್ನು ಇತರರ ಜೊತೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಂಚಿಕೊಂಡು ನೀನು ಸಂತೋಷವಾಗಿ ಅವರನ್ನು ಸಂತೋಷವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವೇನಂತ ಕರಿತೀವಿ? ಸ್ವಾತಂತ್ರ್ಯ ಅಂತ ಕರಿತೀವಿ. ಇದನ್ನೇ ಗಾಂಧೀಜಿಯವರು ನನಗೆ ಮಾಡಿಕೊಟ್ಟಿದ್ದು, ಇದನ್ನೇ ಸುಭಾಷ್ ಅವ್ರಿಗೆ ಹೋರಾಟ ಮಾಡಿದ್ದು, ಇದನ್ನೇ ನಮ್ಮ ಹಿರಿಯರು ಪ್ರಾಣವನ್ನು ತೆತ್ತು ಉಳಿಸ್ಕೊಟ್ಟಿದ್ದು. ನೀವು ಹಂಚೋದು ಬೇಡ. ಅದಕ್ಕೆ ಒಬ್ಬ ಹೇಳ್ತಾರೆ, ಎಂಥ ಸುಂದರವಾದಂಥ ಪರಿಸರ, ಆ ಸಣ್ಣ ಕಿಟಕಿಯಿಂದ ಆ ಪ್ರಪಂಚವನ್ನು ಎಣಿಕೆ ನೋಡ್ತಾನೆ. ಮುಗಿಲೆತ್ತರದ ಬೆಟ್ಟಗಳು, ಬೆಟ್ಟಕ್ಕೆ ತುಂಬಿಸಿ ಅದೇ ತಾನೇ ಹಾದು ಹೋಗ್ತಾ ಇರ್ತಕ್ಕಂಥ ಆ ಕಪ್ಪು ಕಪ್ಪು ಮೋಡಗಳು, ಕುಳಿರ್ ಗಾಳಿ ಬೀಸ್ತಾ ಇದೆ. ಅಲ್ಲಿ ಎಲ್ಲೋ ದೂರದಲ್ಲಿ ಒಂದಷ್ಟು ಪ್ರಾಣಿ ಪಕ್ಷಿಗಳು ಕಾಣಿಸ್ತಾ ಇದೆ. ಹಾರತಕ್ಕಂಥ ಬಾನಾಡಿಗಳಿಗೂ ಆತನ ಕಿವಿಗೆ ಕೇಳ್ತಾ ಇದೆ, ನಾನು ಆ ಪ್ರಪಂಚಕ್ಕೆ ಹೋಗ್ತಾ ಇದ್ದೀನಿ. ಮತ್ತೊಬ್ಬ ಹೇಳ್ತಾನೆ, ಎಂತ ದರಿದ್ರ ಪ್ರಪಂಚ, ಬರೀ ಕೊಳಕರು ಮೋಸ್ಕರ ಸೇರ್ಕೊಂಡಿದ್ದಾರೆ, ಕೊಲಗಡಕರ ಸೇರ್ಕೊಂಡಿದ್ದಾರೆ, ಗಲೀಜು ಧೂಳೆ ಸೇರ್ಕೊಂಡಿದೆ ಅಂತ ಹೇಳಿ. ಅದಕ್ಕೆ ನಮ್ಮ ಆಯ್ಕೆ ಯಾವುದಿರಬೇಕು ಅನ್ನೋದು ಇಲ್ಲೇ ಡಿಸೈಡ್ ಮಾಡ್ಕೊಳ್ಬೇಕು. ನಿಜ ಇವೆಲ್ಲವೂ ಇದೆ. ಇವುಗಳ ಜೊತೆನೇ ನಾವೇನು ಮಾಡಬೇಕಂದ್ರೆ ಅವುಗಳನ್ನು ದೂರ ಮಾಡಿ ಆ ಕೊಳಕಿನ ಜಾಗದಲ್ಲಿ ಒಂದು ಸುಮಧುರವಾದಂಥ ಉದ್ಯಾನವನ್ನು ಕಟ್ತೀನಿ ಅಂತ ಮನಸ್ಸು ನಿಮಗಿದ್ರೆ ಖಲೀಲ್ ಗಿಬ್ರಾನ್ನ ಮೊದಲ ಆದ್ಯತೆ ನೀವು ಹಾಕ್ತೀರಿ. ಅದಕ್ಕೆ ನೀವು ಯಾವಾಗಲೂ ಪಾಸಿಟಿವ್ ಎನರ್ಜಿಯನ್ನು, ಪಾಸಿಟಿವ್ ಥಿಂಕಿಂಗ್ನ ಬಳಕೆ ಮಾಡ್ಕೋಬೇಕು, ಧನಾತ್ಮಕವಾಗಿ ಆಲೋಚನೆ ಮಾಡಬೇಕು. ಅವತ್ತಿಂದ ವಿದ್ಯಾರ್ಥಿಯ ಲೈಫ್ ಅದ್ಭುತವಾಗಿರುತ್ತದೆ. ನಿಮಗೆ ಬಡತನ, ಜಾತಿ, ಧರ್ಮ, ದೇಶ, ಭಾಷೆ ಇವ್ಯಾವೂ ಸಹ ಅಡ್ಡಿ ಬರೋದಿಲ್ಲ. ಏನಂತೀರಿ? ಎಸ್ಸಾನೋ? ಆದರೆ ಒಬ್ಬ ವಿದ್ಯಾರ್ಥಿ ತನ್ನ ಯಶಸ್ವಿ ದಾರಿಯನ್ನು ಹುಡುಕೊಳ್ಬೇಕಾದ್ರೆ ಇನ್ನೂ ಕೆಲವೊಂದು ಗುಣಗಳನ್ನು ನಾವು ಪಡಿಬೇಕಾಗ್ತದೆ. ಈ ಮಲ್ಲಕುಂಪೆ ಗ್ರಾಮದಲ್ಲಿ ಕೂತ್ಕೊಂಡು ಹೆಂಗಪ್ಪ ಬದುಕೋದು ಅಂತ ಹೇಳಿ ಎಲ್ಲ ಈ ಜಗತ್ತಿನ ಎಲ್ಲ ಮಹನೀಯರು ಬರುವುದೇ ಇಲ್ಲಿಂದ, ಬಡತನದಿಂದಲೇ ಬಂದಿದೆ. ನೀವು ಯಾರ ಇತಿಹಾಸವನ್ನು ತೆಗೆದುಕೊಂಡ್ರೆ ನೋಡಿ, ರಾತ್ರಿ ಇಡೀ ಜಗತ್ತಿನ ನಾಯಕನಾದವರು ಯಾರೂ ಇಲ್ಲ. ಇದ್ದರೂ ಸಹ ಅವರು ಬಹಳ ದಿನ ಬಂದಿಲ್ಲ, ಅವರು ಬಹಳಷ್ಟು ಇಲ್ಲ, ಕೇವಲ ಒಳನಾಡು. ಆದರೆ ಇಡೀ ಜಗತ್ತಿಗೆ ಅದ್ಭುತ ಆದರ್ಶಪ್ರಾಯವಾಗಿ ಹೋಗಿರ್ತಕ್ಕಂಥವ್ರು ಎಲ್ಲರೂ ಸಹ ಬಡತನದ ಫ್ಯಾಕ್ಟರಿಯಲ್ಲೇ ಬಂದವರು, ಬಡತನದ ಕೈಗಾರಿಕೆಯಿಂದ ನುರಿತು ಹದವಾದ ವಸ್ತುವಾಗಿ ಬಂದಿರತಕ್ಕಂಥವ್ರು. ಅದು ಯಾರನ್ನು ಬೇಕಾದರೂ ತೆಗೆದುಕೊಳ್ಳಿ, ವಿಶ್ವದ ಯಾವ ಉದಾಹರಣೆ ಬೇಕಾದರೂ ತೆಗೆದುಕೊಳ್ಳಿ. ಅದಕ್ಕೆ ನೀವು ಒಂದು ಯಶಸ್ವಿ ಜೀವನವನ್ನು ನಡೆಸಬೇಕಾದ್ರೆ ನಿಮ್ಮ ಕಣ್ಮುಂದೆ, ನಿಮ್ಮ ಮನಸ್ಸಿನೊಳಗಡೆ ಒಂದು ದೊಡ್ಡ ಗುರಿ ಅಂತಕ್ಕಂಥದ್ದನ್ನು ಈಗಲೇ ಕಟ್ಟಬೇಕಾಗ್ತದೆ. ಇಲ್ಲಾಂದ್ರೆ ಗೋರಿಯನ್ನು ಕಟ್ಟಿಕೊಳ್ಬೇಕಾಗ್ತದೆ. ದೊಡ್ಡ ಗುರಿಯನ್ನ, ದೊಡ್ಡ ಸಾಧನೆಯ ಮಾರ್ಗವನ್ನು ನೀವು ಆಯ್ದುಕೊಳ್ಳಿಲ್ಲ ಅಂದ್ರೆ ಒಂದು ದೊಡ್ಡ ಗೋರಿಯನ್ನ ನಾವು ಕಟ್ಟಿಕೊಳ್ಬೇಕಾಗ್ತದೆ. ಹಾಗಾಗಿ ಒಂದು ದೊಡ್ಡ ಗುರಿ ಸಾಧನೆಯನ್ನು ಇಟ್ಕೊಳ್ಬೇಕಾಗ್ತದೆ.
ಆ ಸಾಧನೆ ಇಟ್ಕೊಂಡು ಏನು ಮಾಡೋದು ಅಂತ ಹೇಳಿ ಅದನ್ನು ಬೆನ್ನತ್ತಿ ಹೋಗ್ಬೇಕಾಗ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿ ತಪಸ್ವಿಯಾಗಿ. ಅದಕ್ಕೆ ಕುವೆಂಪು ಹೇಳಿದ್ರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಭತ್ತ ಬೆಳೆಯುವ ಕತ್ತೆಗಳಾಗಬೇಕೆ ವಿನಃ ಪ್ರತಿಯೊಬ್ಬ ವಿದ್ಯಾರ್ಥಿಯು ಭತ್ತ ಬೆಳೆಯುವ ಕತ್ತೆಗಳಾಗಬೇಕೆ ವಿನಃ ಭತ್ತ ತುಂಬುವ ಚೀಲಗಳಾಗಬಾರದು. ಅವ್ರು ಇನ್ನೂ ಒಂದು ಮಾತು ಹೇಳ್ತಾರೆ, ವಿದ್ಯಾರ್ಥಿಗಳು ನೀವು ಕಲ್ಲಿದ್ದಲ ಕಾವು ಆಗಬೇಕೆ ವಿನಃ ವಿದ್ಯಾರ್ಥಿಗಳಾದ ನೀವು ಕಲ್ಲಿದ್ದಲಿನ ಕಾವು ಆಗಬೇಕೆ ವಿನಃ ನೆಲ್ಲುಲ್ಲಿನ ಬೆಂಕಿಯಾಗಬಾರದು ಅಂತ ಹೇಳಿ ಹಳ್ಳಿ ಮಕ್ಕಳಾಗೋದ್ರಿಂದ ನಿಮಗೆ ಅದನ್ನು ಸಾಧನೆಪಡಿಸ್ತಾ ಇದ್ದೀನಿ. ಈಗ ಒಂದು ದೊಡ್ಡ ಗುರಿಯನ್ನು ಇಟ್ಕೊಂಡ್ರಿ, ದೊಡ್ಡ ಹೇಮನ್ನು ಇಟ್ಕೊಂಡ್ರಿ, ಅದು ಎರಡನೇದು ಏನು ಮಾಡಬೇಕಂದ್ರೆ ನೀವು ಜ್ಞಾನವನ್ನು ಸಂಪಾದಿಸಬೇಕು, ಜ್ಞಾನವನ್ನು ಸಂಪಾದಿಸಬೇಕು. ಎಲ್ಲೆಲ್ಲಿ ಜ್ಞಾನ ಸಂಪತ್ತು ನಾಲೆಡ್ಜ್ ಅಂತಕ್ಕಂಥದ್ದು ಸಿಗುತ್ತೋ ಅದನ್ನು ಆದಷ್ಟು ಸೂರೆ ಮಾಡಬೇಕು. ನೀವು ಯಾವತ್ತು ಜ್ಞಾನವನ್ನು ಸೂರೆ ಮಾಡ್ತಿರೋ, ಯಾವತ್ತು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಹೋಗ್ತಿರೋ, ನಿಮಗೆ ಅರಿವಿಲ್ಲದಂತೆ ನಿಮ್ಮ ವ್ಯಾಪ್ತಿ ಬೆಳೀತಾ ಹೋಗ್ತಾ ಇರುತ್ತೆ. ಓಕೆ, ಅದಾದ ನಂತರ ಅದರ ಹಿಂದಿಂದನೇ ನಿಮಗೆ ಕಠಿಣ ಪರಿಶ್ರಮ ಅಂತಕ್ಕಂಥ ಮಂತ್ರವನ್ನು ನೀವು ಅಡ್ಕೊಳ್ಳೋದೇ ಆದರೆ, ಅದರ ಜೊತೆಗೆ ನೀವು ಧನಾತ್ಮಕ ಆಲೋಚನೆಯನ್ನು ಪಡ್ಕೊಳ್ಳೋದೇ ಆದರೆ ಯಶಸ್ವಿ ವಿದ್ಯಾರ್ಥಿ ಈ ಮಲ್ಲನಕೊಪ್ಪಲಿನ ಈ ಒಂದು ಪದವಿ ಪೂರ್ವ ಕಾಲೇಜಲ್ಲಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಖಂಡಿತ ಬಂದೇ ಬರ್ತಾರೆ. ಹಾಗಾಗಿ ಇದು ನಿಮ್ಮ ಕನಸಾಗಿರಬೇಕು ಅಂತ ಹೇಳಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಒಂದು ಸೃಜನಶೀಲತೆ ಅಂತಕ್ಕಂಥದ್ದು ಇರುತ್ತೆ, ಖಂಡಿತ ಇರುತ್ತೆ. ನನ್ನ ಸೋಗಲಾಡಿ ತನಕ ಸಾಯ್ತಾ ಇರುತ್ತೆ ಅಷ್ಟೇ. ನಾನು ಅದಕ್ಕೆ ನೀರು ಎದಿದ್ದೇನೆ, ನಾನು ಅದಕ್ಕೆ ಪ್ರೋತ್ಸಾಹ ಕೊಡ್ದೇನೆ, ನಾನು ಚಪ್ಪಾಳೆ ತಟ್ಟದ ಅದು ಈಚೆ ಬರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ ತನ್ನಲ್ಲಿರ್ತಕ್ಕಂಥ ಯಾವುದಾದ್ರೂ ಆಗಿರ್ಬೋದು. ಸರ್ ನನಗೆ ಚಿತ್ರ ಬಿಡಿಸುವಿಕೆ ಬರ್ತದೆ ಸರ್, ಬರೀ ಯಾರು ಬೇಡ ಅಂತವರು. ಇವತ್ತು ರವಿ ವರ್ಗ ಹೆಸರು ಮಾಡಿದ್ದೆ ಆದ್ದರಿಂದ. ಸರ್ ನನಗೆ ಅಲ್ಪ ಸ್ವಲ್ಪ ಹಾಡಲಿಕ್ಕೆ ಬರ್ತದೆ ಸರ್. ಇವತ್ತು ಎಲ್ಲೋ ಇದ್ದಂಥ ಹನುಮಂತ ಇವತ್ತು ಇಡೀ ದೇಶಕ್ಕೆ ಪರಿಚಯ ಆಗಲಿಲ್ವಾ? ಯಾರಾದರೂ ಒಳ್ಳೇದು ಮಾಡೇ ಮಾಡ್ತಾರೆ, ಬಟ್ ಹಾಡೋದನ್ನು ಶುರು ಮಾಡಬೇಕು. ನೀವು ಪ್ರಾಕ್ಟೀಸ್. ನೀವು ಹಾಡೋದನ್ನೇ ನಿಮ್ಮನ್ನು ಯಾರು ಗುರುತಿಸ್ತಾರೆ? ಸರ್ ನನಗೊಂದಷ್ಟು ಕವನಗಳನ್ನು ಬರೆಯೋದಿಲ್ಲ ಸರ್, ಬರೀರಿ. ಇವತ್ತಿನ ಎಲ್ಲ ಸಾಹಿತಿಗಳು ಆ ಒಂದು ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಟ್ಟು ಇವತ್ತು ದೊಡ್ಡ ಸಾಹಿತಿಗಳಾಗಿರೋದು. ಅದಕ್ಕೆ ಚೈನಾದ ಒಂದು ಮಾತಿದೆ, 1000 ಮೈಲಿಯ ಪ್ರಯಾಣವಾದರೂ ಸರಿಯೇ, 1000 ಮೈಲಿಯ ಪ್ರಯಾಣವಾದರೂ ಸರಿಯೇ, ಅದು ಮೊದಲ ಹೆಜ್ಜೆಯಿಂದಲೇ ಪ್ರಾರಂಭ ಅಂತ ಹೇಳಿ. ಅದಕ್ಕೆ ಬೈಬಲ್ನಲ್ಲಿ ಇನ್ನೊಂದು ಮಾತಿದೆ, ನನ್ನ ಗುರುಗಳಿಗೆ ಹೇಳಿದಂಥದ್ದು ಎಡ್ವರ್ಡ್ ನರೋನಾ ಅಂತ ಹೇಳಿ. ನಾನು ಮಾಸ್ಟರ್ ಡಿಗ್ರಿನಲ್ಲಿದ್ದಾಗ ಯಾವಾಗಲೂ ಹೇಳೋದು, ನೀವು ಕೇಳಿ ಅದು ಕೊಡುತ್ತದೆ, ನೀವು ಹುಡುಕಿ ಅದು ಸಿಗುತ್ತದೆ, ನೀವು ತಟ್ಟಿ ಅದು ತೆರೆಯುತ್ತದೆ ಅಂತೇಳಿ. ಮೊದಲು ಈ ಗುಣಗಳನ್ನು ನೀವು ಬೆಳಕೆ ಮಾಡಿಕೊಳ್ಳೋದಾದ ವಿದ್ಯಾರ್ಥಿಗಳಿಗೆ ನೀವು ಅದ್ಭುತವಾದಂಥ ಒಂದು ಚೈತನ್ಯದ ಚಿಲುಮೆ ಆಗ್ತೀರಿ. ಅದಕ್ಕೊಂದು ಸೃಜನಶೀಲತೆ ಬೇಕು. ಏನು ಸೃಜನಶೀಲತೆ ಅಂದರೆ ಇಂಗ್ಲೀಷ್ನ ಕ್ರಿಯೇಟಿವ್ ಅನ್ನೋ ಒಂದು ಪದಕ್ಕೆ ಅನ್ವರ್ಥವಾಗಿ ಬಂದದ್ದೇ ಕನ್ನಡದ ಸೃಜನಶೀಲತೆ. ಬೆಳಕು ನಾವೆಲ್ಲ ನೋಡ್ತೀವಿ, ಸೂರ್ಯನನ್ನ ಎಲ್ಲ ನೋಡ್ತೀವಿ, ಹೌದಾ? ಇಲ್ಲ ಅವ್ನು ಬಂದು ಎಲ್ಲ ಹೋದ್ಮೇಲೆ ಹೇಳ್ತಾರೆ ಹೇಗೆ? ಇಲ್ಲ, ಬೆಡ್ ಕಾಫಿ ಕೊಡ್ತಾರೆ ಮನೆಯಲ್ಲಿ. ಇಲ್ಲ, ಅಮ್ಮ 4:30-5:00 ಗಂಜಳ ಕಪ್ಪೆನ ಬಾಚ್ತಾ ಇರುತ್ತೆ. ನಾವು ಸಹ 5:30-6:00 ಸಣ್ಣ ಪುಟ್ಟ ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಮನೆ ಕೆಲಸ ಮುಸುರುಗಳನ್ನು ಮಾಡಿ ಆಮೇಲೆ ನಾವು ಓದನ್ನ ವಿಚಾರಕ್ಕೆ ತಿರುಗ್ತೀವಿ. ಯಾಕಂದರೆ ಹಳ್ಳಿ ಮಕ್ಕಳಾಗೋದ್ರಿಂದ ಇದೆಲ್ಲ ಸಾಮಾನ್ಯ. ಒಬ್ಬ ಬೇಂದ್ರೆಗೆ ಬೆಳೆದು ಹಾಗೆ ಕಾಣಲಿಲ್ಲ, ಎಲ್ಲರಿಗೆ ಕಾಣ್ದಂಗೆ. ಅವರು ಹೇಳಿದರು, ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು ಅಂತ ಒಬ್ಬ ಕವಿ ಬರೆದರು. ಯಾರು? ಒಬ್ಬ ಕವಿ ಬರೀತಾನೆ, ಆ ಸೂರ್ಯ ಕತ್ತಲೆಯೊಡನೆ ಫೈಟ್ ಮಾಡ್ತಾ ಇದ್ದಾರಂತೆ. ಯಾವುದಕ್ಕೆ? ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಚೆಲ್ಲಲಿಕ್ಕೆ. ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು ಅಂತ ಹೇಳಿ ಬರೆದರು ಒಬ್ಬ ಕವಿ. ಅದೇ ಬೇಂದ್ರೆ ಅವರು ಬರೆದರು, ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಒಯ್ದ ನುಣ್ಣಾಗೆ ಎರಕಾವ ಒಯ್ದ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಒಯ್ದ ನುಣ್ಣನೆ ಎರಕಾವ ಒಯ್ದ. ಮೂಡಲು ತೆರೆದು ಬೆಳಕು ಹರಿದು ಜಗವೆಲ್ಲ ಕೊಯ್ದ. ದೇವನು ಜಗವೆಲ್ಲ ತೊಯ್ದ. ಒಂದೇ ಬೆಳಕು ಇಬ್ಬರು ಮಹನೀಯರಿಗೆ ಬೇರೆ ಬೇರೆ ರೀತಿಯಾಗಿ ಕಾಣಿತು. ಅದೇ ದಿನಕರ ದೇಸಾಯಿ ಚುಟುಕುಗಳ ಬ್ರಹ್ಮ ಬೆಳಕನ್ನು ನೋಡಿ ಬರೀತಾರೆ, ಬಂಗಾರದಂತ ನಾ ಕೊಟ್ಟ ದಿನವನ್ನು ಹಾಳು ಮಾಡಿದೆ ಎಂದು, ಬಂಗಾರದಂತ ನಾ ಕೊಟ್ಟ ದಿನವನ್ನು ಹಾಳು ಮಾಡಿದೆ ಎಂದು ಕೆಂಪನೆಯ ಮುಖ ಮಾಡಿ ನನ್ನನ್ನೇ ನೋಡ್ಕೊಂಡು ದಿನಕರನ್ನು ತಾ ಹೋಗುವಂಥದ್ದು ಎಂದು. ಸೂರ್ಯ ಹೋಗ್ತಾ ಇರ್ಬೇಕಾದ್ರೆ ನಮಗೆಲ್ಲ ಚೀಮಾರಿ ಹಾಕಿ ಹೋಗ್ತಾ ಇದ್ದಾರೆ. ಏಯ್ ಇಡಿಯಟ್, ಏ ಸೋಮಾರಿ ಎದ್ದೇಳ ಮೇಲೆ, ನಾನು ಕೊಟ್ಟನಲ್ಲ ನಿಮಗೆ ಗೋಲ್ಡನ್ ಟೈಮ್,
ಬಂಗಾರದಂತಹ ಕ್ಷಣಗಳನ್ನು ಕೊಟ್ಟಿದ್ದೀನಲ್ಲ, ಅದನ್ನು ಹಾಳು ಮಾಡ್ತಾ ಇದ್ದಿಲ್ಲಪ್ಪ ನೀನು, ಅದನ್ನು ವ್ಯರ್ಥ ಮಾಡ್ತಾ ಇದ್ದಿಲ್ಲಪ್ಪ ಅಂತ ಹೇಳಿ ಅವನು ತನ್ನ ಕೆಂಪನಿ ಮುಖ ಮಾಡಿ ರಗ 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 ಅಂತ ಹೇಳಿ ರಕ್ತ ಸಿಕ್ತವಾದಂಥ ಕಣ್ಣುಗಳಿಂದ, ಕೋಪ ಸಿಕ್ತವಾದಂಥ ಮನಸ್ಸಿನಿಂದ ನೋಡುವಂತೆ ನಮ್ಮನ್ನು ನೋಡಿ ಹೋಗ್ತಾ ಇದ್ದಾನೆ. ಬದುಕಿಗೆ ಇಷ್ಟು ಸಾಕಲ್ವಾ? ಇನ್ನೆಲ್ಲಿನ ಆದರ್ಶಗಳು ನಿಮಗೆ ಬೇಕು? ಹಾಗಾಗಿ ವಿದ್ಯಾರ್ಥಿಗಳು ನಿಮ್ಮ ಆದರ್ಶಪ್ರಾಯವಾದಂಥ ಬದುಕನ್ನು ಕಟ್ಕೊಳ್ಬೇಕಾದ್ರೆ ಇಂಥ ಒಂದು ಸಭೆಗಳನ್ನು ನೀವು ತುಂಬ ಚೆನ್ನಾಗಿ ಅರ್ಥೈಸಿಕೊಳ್ಬೇಕು. ಅದೇ 10ನೇ ತರಗತಿಯಲ್ಲಿ ಫೇಲ್ ಆದಂಥ DVG ಅವರು ಕನ್ನಡದ ಭಗವದ್ಗೀತೆಯನ್ನು ಬರೆದರು. ಅವರು ಒಂದು ಕವಿತೆ ಹೇಳಿದರು, ಒಂದು ಕಗ್ಗ: ಗಿಡದಿ ಹರಡಿದವು ಪ್ರಕೃತಿ ಸಕಲೆಗೆ ಚಂದ, ಮುಡದೆ ಮುಡಿದವು ಪ್ರಿಯಕರನಿಗೆ ಚಂದ, ಗುಡಿಯೊಳಗೆ ಕೊಡುವವು ದೈವ ಭಕ್ತನಿಗೆ ಚಂದ, ಹೂವಾಳಿಗೆ ಬಿಡಿಗಾಸಿಗೆ ಚಂದ ಮಂಕುತಿಮ್ಮ ಅಂತ. ಇದೊಂದು ಕಗ್ಗ ಅಷ್ಟೇ. ಇದರಲ್ಲಿ ನೀವು ಬೇಕಾದಷ್ಟು ಸಂಪಾದನೆ ಮಾಡ್ಬೋದು, ತಾತ್ವಿಕತೆಯನ್ನು ಹೇಳ್ಬೋದು, ಬದುಕನ್ನು ಕಟ್ಕೊಳ್ಬೋದು. ಸೃಜನಶೀಲತೆ ಅಂದರೆ ಏನು ಸರ್ ಅಂದರೆ ಈಗ ನನ್ನೇ ಕೇಳ್ಬೋದು ತಾವು. ಎಸ್, ಕ್ರಿಯೇಟಿವಿಟಿ. ಇಲ್ಲಿ ವಸ್ತು ಒಂದೇ, ಗಿಡದಿ ಹರಳಿದವು ಪ್ರಕೃತಿ ಸಕಲಿಗೆ ಚಂದ. ಪ್ರಕಾಶ್ ಅವರು ಬೆಳಗ್ಗೆ ವಾಕ್ ಮಾಡ್ತಾ ಹೋಗ್ತಾ ಇರ್ತಾರೆ ನೀವು ತಮ್ಮ ಪ್ರಾಂಶುಪಾಲರು ಯಾವುದೋ ಒಂದು ಸುಂದರವಾದಂಥ ವನದಲ್ಲಿ. ಎಸ್, ಪ್ರಕೃತಿ ಮಾತೆ ನಿನಗೆ ನನ್ನ ನಮೋ ನಮೋ. ಎಂಥ ಅದ್ಭುತವಾದಂಥ ಒಂದು ಸೌಂದರ್ಯವನ್ನು ನಿನ್ನ ಮಡಿನಲ್ಲಿ ನೀನು ಮದುವೆಕೊಂಡಿದ್ದೆ ತಾಯೇ, ಎಸ್ ನಿನಗೆ ನಾನು ಧನ್ಯ. ಅದೇ ನಮ್ಮ ಮಲ್ಲನಕೊಪ್ಪೆ ಡಿಗ್ರಿ ಕಾಲೇಜ್ ಹುಡುಗ ಬಂದ, ಅದನ್ನು ನೋಡ್ದ, ಇದನ್ನೇ ತಗೊಂಡು ನಾನು ಡೌ ಕೊಟ್ರೆ ಹೆಂಗಿರುತ್ತೆ. ಒಬ್ಬ ಪ್ರಿಯತಮ ಯೋಚನೆ ಮಾಡಿದ, ಒಬ್ಬ ಪ್ರಿಯಕರನಿಗೆ ಏನು ಆಲೋಚನೆ, ಇದನ್ನು ತಗೊಂಡೋಗಿ ಲ್ಯಾಬ್ ತಗೊಂಡೋಗುವ ಅಂತ ನಾನು, ಇದನ್ನು ತಗೊಂಡೋಗಿ ಗುಡಿಯೊಳಗಡೆನೋ ಆ ಸಮಯದಲ್ಲಿ ಬರ್ತಕ್ಕಂಥ ಆಲೋಚನೆ ಅವನಿಗೆ, ಇದನ್ನು ನನ್ನ ಪ್ರಿಯ ತಮ್ಮ ಅಲ್ಲ ಪ್ರಿಯತಮ. ಅವ್ರು ಯಾರು ಹೇಳಿದ್ರಂತೆ, ಕಾಲ ಬದಲಾಗಿದೆ ಸರ್, ಭಾಳ ಕಷ್ಟ. ಹುಡುಗ ಹೇಳಿಕೊಂಡ್ರೆ ತನ್ನ ಪ್ರೀತಿಯನ್ನು, ಹಣಕಾಸಿನಲ್ಲಿ ನಾ ಬಡವನಾದರೇನು ಪ್ರಿಯೆ, ಹಣಕಾಸಿನಲ್ಲಿ ನಾ ಬಡವನಾದರೇನು ಪ್ರಿಯೆ, ಪ್ರೀತಿಯಲ್ಲಿ ನಾ ಟಾಟಾ ಬಿರ್ಲಾ, ಹುಡುಗಿ ಟಾಟಾ ನಂಬರ್ಲ. ಬೇಂದ್ರೆಯವರು ಹೇಳಿದಂಥ ಪ್ರೀತಿಗೂ, ಬೇಂದ್ರೆಯವರು ಹೇಳಿದಂಥ ಒಲವಿಗೂ, ಬೇಂದ್ರೆಯವರು ಹೇಳಿದಂಥ ಅದಮ್ಯವಾದಂಥ ಚೈತನ್ಯ ತುಂಬಿದಂಥ ಒಲವೆಗೂ ಇವತ್ತಿನ ಇದಕ್ಕೂ ಎಷ್ಟೊಂದು ಬದಲಾವಣೆಗಳಿದೆ ಅಲ್ವಾ? ಮಡಿದೇವಿ ಮುಡಿದವು ಪ್ರಿಯಕರನಿಗೆ ಚಂದ. ಅದೇ ತಾನೇ ಮದುವೆ ಆಗಿರ್ತಕ್ಕಂಥ ನವ ದಂಪತಿಗಳಿಗೆ ಗೊತ್ತಾಯ್ತಲ್ವ, ಇದನ್ನೇ ತೆಗೆದುಕೊಂಡು ಹೋಗಿ ನನ್ನ ಹೆಂಡತಿ ಮುಡಿಯಲಿಟ್ರೆ ಆಕೆ ಎಷ್ಟು ಸುಂದರವಾಗಿ ಕಾಣ್ತಾಳೆ ಅಂತ ಹೇಳಿ ಯುವಕನ ಆಸೆ. ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತನಿಗೆ ಚಂದ. ಅದೇ ಹೂವನ್ನು ತೆಗೆದುಕೊಂಡೋಗಿ ಆರತಿ ತಟ್ಟಿನಲ್ಲಿ ಹಾಕಿ ದಳದಳಗಳನ್ನಾಗಿ ಮಾಡಿ ಬಿಡಿಸಿ ಆ ದೇವರಿಗೆ ಅರ್ಚನೆ ಮಾಡಿ ಪದತಲದಲ್ಲಿಟ್ಟು ನಮಗೆ ಕೊಟ್ಟರ ಅಹಂಕಾರದಿಂದ ಬೀಗ್ತಾ ಇರ್ತಕ್ಕಂಥ ನನ್ನ ದೇಹ ಏನು ಮಾಡೋದು, ವಿನಮ್ರವಾಗಿ ಬಾಗಿ ಅದನ್ನು ನನ್ನ ಮುಡಿಗೆ ಏರಿಸ್ಕೊಂಡು ಅದನ್ನು ನಾನು ಕಣ್ಣಿಗೆ ಹೊತ್ಕೊಳ್ತೀನಿ. ಹೂವಾಳಿಗೆ ಬಿಡಿಗಾಸಿಗೆ ಚಂದ ಮಂಕುತಿಮ್ಮ. ಮದ್ದೂರು ಬಸ್ ಸ್ಟ್ಯಾಂಡ್ನಲ್ಲಿ ಹೋದರೆ ಅದೇ ಪುಟ್ಟಿನಲ್ಲಿ ಹಾಕೊಂಡು ಅಕ್ಕ ಏನು ಮಾಡ್ತಾ ಇರ್ತಾಳೆ ಅಂದರೆ, ಒಂದು ತಗೊಳ ಹೂವು 5 ರೂಪಾಯಿ 3 ರೂಪಾಯಿ, ಏನಾದ್ರು 1 ರೂಪಾಯಿ ಹೆಚ್ಚು ಕಡಿಮೆ ಕೇಳಿದ್ರೆ ಅಯ್ಯೋ ಬೇಡಪ್ಪ, ನನ್ನ ಗಂಡ ಮಕ್ಕಳಿಗೆ ಒಂದು ಅನ್ನ ಹಾಕಬೇಕು, ಯಾಕೆ ಪುಷ್ಪ ಜಪ ಚಟಪಟಿ ಮಾಡ್ತೀನಿ ನೋಡಿ. ವಸ್ತು ಒಂದೇ, ಪ್ರಕಾಶರು ಒಂದೇ, ಸುಮಾ ಮೇಡಮ್ ಒಂದೇ, ಹನುಮಂತರಾಯಪ್ಪ ಒಬ್ಬರೇ, ನಮ್ಮ ಹಿಸ್ಟ್ರಿ ಟೀಚರ್ ಒಂದೇ, ಅದು ಎಲ್ಲವೂ ಒಂದೇ. ಆದರೆ ನಾವು ನೋಡುವ ಬಗೆಗಳು ಬೇರೆ ಬೇರೆ ಆಗಿರುತ್ತೆ, ದೃಷ್ಟಿಕೋನಗಳು ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ನಿಮ್ಮಲ್ಲಿ ಆ ಸೃಜನಶೀಲತೆ ಪುಡಿದೇಳಿಲ್ಲ ಅಂದರೆ ನೀವು ಜೀವಂತ ಶವ ಆಗ್ತೀರ ಅಷ್ಟೇ. ಅಂದರೆ ಉಸಿರಾಡ್ಬೇಕು. ಕೇಳಿದ್ರಂತ ಒಬ್ಬ ಶ್ರೀಮಂತ ಉದ್ಯಮಿ ಮಗನಿಗೆ ಅಪಘಾತ ಆಗುತ್ತೆ, ICUನಲ್ಲಿ ಹಾಕಿದ್ರು. ಅವ್ನು ಉದ್ಯಮಿ ಬಂದ 2 ದಿನ ಬಿಟ್ಕೊಂಡು ದುಡ್ಡು ಕಾಸೆಲ್ಲ ಕೊಟ್ಟು ಹೋಗಿದ್ದಲ್ಲ, ಇನ್ನೊಂದು 2 ದಿನ ಬಿಟ್ಕೊಂಡು ಬಂದೆ. ಹೇಗಿದೆ ನನ್ನ ಮಗನ ಕಂಡೀಷನ್ ಅಂತ ಕೇಳಿ, ಏನಿಲ್ಲ ನರ್ಸ್ ಬಂದಾಗ ಅವಾಗ ಬೆಳ್ಬಿಟ್ಟು ನೋಡ್ತಾ ಇರ್ತಾರೆ. ನಿಮ್ಮ ಕಥೆನೂ ಒಂದು ಆಗ್ಬಿಡೋದು ಅಂದರೆ ಉಸಿರಾಟಕ್ಕೋಸ್ಕರ ಮಾತ್ರ ಬದುಕಿರ್ತೀರ ಅಷ್ಟೇ ಅಲ್ವೇ? ಅದಾಗಬಾರದು. ಉಸಿರಾಟಕ್ಕೆ ಮಾತ್ರ ನೀವು ಬದುಕಿರೋದು, ಕಾಟಾಚಾರಕ್ಕೆ ಮಾತ್ರ ನಮ್ಮ ಕ್ಲಾಸಿಗೆ ಬರೋದಾದರೆ ಸೃಜನಶೀಲತೆ ಸ್ವಲ್ಪ ಹೋಗ್ತಾರೆ. ಒಂದು ಕಾಲೇಜ್ ನಾನು ಜಿಯಾಗ್ರಫಿ ಲೆಕ್ಚರ್ ಇರ್ತೀನಿ, ಅವ್ರು ಮಾಡೋ ಕ್ಲಾಸಿಗೆ ಬಂದಾಗ ಮಾಮೂಲಿ ಗೊತ್ತಲ್ಲ, ಲೆಕ್ಚರ್ ಆದ್ರೆ ಒಂದು ಸ್ವಲ್ಪ ಟೀ ಶರ್ಟ್ ಮಾಡಿ, ಹೇರ್ ಸ್ಟೈಲ್ ಎಲ್ಲ ಲೀವ್ ಮಾಡಿ, ಕನ್ನಡಿ ಮುಂದೆ ಒಂದ್ಸರಿ ನಾವು ಎಕ್ಸಸೈಸ್ ಮಾಡೇ ಬಂದಿರ್ತೀವಿ. ಇನ್ನು ಮಡಗಿರಪ್ಪ ನೀವು ಫೇಸ್ಬುಕ್ ಕಾಲ ಯಾವುದೋ ತಗೊಂಡು ಒಂದು ಫೋಟೋ ಎಸ್ಬಿಟ್ರೆ ನಮ್ಮ ಮಾನ ಮರ್ಯಾದೆಲ್ಲ ತೊಡೆಯಕ್ಕೆ ನಿಂತಿರ್ತೀರಿ. ಕೆಲವು ಸಾರಿ ಒಯ್ದಿರಾ ಹೊಡೆದಿರಾ ನಮ್ಮವು NSS ಅಲ್ಲಿ ನೀರು ಹಾಕ್ಸಿರಾ, ಕಸ ಉಡಿಸ್ತೀರಾ, ನೋಡುವ ಬನ್ನಿ ಅಂತೇಳಿ. ಹೀಗೆ ಮೇಷ್ಟ್ರು ಜಿಯಾಗ್ರಫಿ ಮೇಷ್ಟ್ರು ಬಂದರು, ಪಾಪ ಎಲ್ಲೂ ಹೊಟ್ಟೋಗಿದ್ರು ಅರ್ಜೆಂಟು. ಯಾರು ಇದ್ದೀರಾ ಇಲ್ಲಿ? ಬದುಕಿದೆ ಬಿಡ. ಅವರು ಸುಮ್ಮನೆ ಬಂದುಬಿಟ್ಟು ಏನು ಮಾಡೋದು, ಅಟೆಂಡೆನ್ಸ್ ಅಲ್ಲಿ ಇಟ್ಬಿಟ್ಟು 2 ಜೇಬು ಕೈ ಹಾಕೊಂಡು ಮಾಡಿ. ಒಬ್ಬೊಬ್ಬರು ಟೀಚರ್ ಒಂದೊಂದು ರೀತಿ ನಿಂತಿರ್ತಾರೆ ಹೇಳಲ್ಲ.
ಕೆಲವರು ಹಿಂಗೆ ನೋಡ್ಕೊಂಡು ಹಿಂಗೆ ಪಾಠ ಹೇಳ್ತಾರೆ, ಇನ್ನು ಕೆಲವರು ಹಿಂಗೆ ಡಯಾಸ್ ಹಿಡ್ಕೊಂಡ್ಬಿಟ್ರೆ ಇನ್ನು ನಿಮ್ಮ ಕಡೆ ನೋಡೋದೇ ಇಲ್ಲ, ಇನ್ನು ಕೆಲವರು ವಾಕ್ ಮಾಡ್ತಾನೇ ಇರಬೇಕು, ನಿಲ್ಲಿಸ್ಬಿಟ್ರೆ ಪಾಠ ಬರೋದಿಲ್ಲ. ಹಾಗೆ ಹಾಗೆ ದಯಮಾಡಿ ಯಾರಿಗೂ ಹೋಲಿಕೆ ಮಾಡಿಬಿಟ್ಟು ಪ್ಲೀಸ್. ಯಾಕಂದರೆ ನನಗೂ ಒಂದು ನೂರಾರು ಜನ ಮೇಷ್ಟ್ರು ಪಾಠ ಹೇಳೋದ್ರಿಂದ ಒಬ್ಬೊಬ್ಬರನ್ನ ಒಂದು ಗುಣ ನಮಗೂ ಬಂದಿರೋದ್ರಿಂದ ನಾವು ಹೇಳ್ಬೋದು. ನಮಗೆ ರಾಗಿಣಿ ಮೇಡಮ್ ಅಂತಿದ್ರು, ಯಾವಾಗಲೂ ಸ್ಮೈಲ್, ಯಾವಾಗಲೂ ಮಗುಳ್ನಾಗ ಗೊತ್ತಾಯ್ತಲ್ಲ, ಯಾವ ಬೇರೆ ಲವ್ಲಿ ಇಲ್ಲ ಏನೂ ಇಲ್ಲ ಗೊತ್ತಾಯ್ತಲ್ವ. ನಾವು ಸುಮಾರು ಬಳ್ಕೊಂಡು ಏನೂ ಕಾಣಲಿಲ್ಲ ಗೊತ್ತಾಯ್ತು. ಊಟ ಬಣ್ಣ ಕಟ್ಟೋದ್ರೆ ಬರ್ತದೆ ಮೇಡಮ್, ಆಗೋದಿಲ್ಲ ಅಲ್ವಾ. ಈಜುಗೆ ಬಸ್ರು ನೋಡಿದ್ರೆ ಬೆಳಗಾಗದೆ ನೋಡಿ. ಹಳ್ಳಿಯ ಮಾತುಗಳು, ಹಳ್ಳಿ ಹುಟ್ಟಿದ್ರೆ ಏನೆಲ್ಲ ಸಿಗುತ್ತೆ ಲಾಭ, ಎಲ್ಲವೂ ಸಿಗುತ್ತೆ ಕಣ್ರಿ. ಯಾವುದು ಊರಿಗೆ ಹೆಣ್ಣು ಹುಡುಕೋದ್ರಂತೆ ಹುಡುಗಿ ಯಾವಾಗಲೂ ಸ್ಮೈಲಿಂಗ್. ಅದು ರಾಗಿಣಿ ಅವ್ರದ್ದು ಹೇಳ್ತಾರೆ ನೋಡಿ. ಪ್ರಕಾಶ್ ಏನು ಅಂದರೆ ಮೇಡಮ್ ಅಂತ ಹೇಳಿದ್ರೆ ಸಮಾಧಾನ ಸಮಾಧಾನ ಸಮಾಧಾನ. ನೋಡೋದಪ್ಪ, ನಾನು ಎಷ್ಟು ಚಾಕ್ಲೇಟ್ ಕೊಟ್ಟಿದ್ರು ಇಷ್ಟು ನಗು ಬರ್ತಿರ್ಲಿಲ್ಲ. ಒಂದೇ ಒಂದು ಮೇಡಮ್ ಸ್ಮೈಲಿಗೆ ಇಷ್ಟು ನಗ್ಬಿಡ್ರಲ್ಲಯ್ಯ ಮೇಷ್ಟು. ಅಯ್ಯೋ ಹುಡಿ ನಿಮ್ದ ಹಾಗೆ ನಮ್ದಿದೆ ಅಮ್ಮ ಸ್ಮೈಲಿಂಗ್ ಫೇಸ್. ಅವ್ರು ಬಂದ್ಬಿಟ್ಟು ನಾನು ಏನು ಮಾಡಿದ್ದೆ ಮಕ್ಕಳ ಅಂತ ನೇರವಾಗಿ ವಿಚಾರಕ್ಕೆ ಬಂದ್ಬಿಟ್ಟು ಟಾಪಿಕ್ಗೆ ನಾವು ಮೀಟಿಂಗ್ ಹಾಕಬೇಕು ಏನೇನೋ ಅಲ್ವಾ, ಪಂಚ ಸೋಪಾರಗಳೆಲ್ಲ ಇದೆ ಅದೆಲ್ಲ ಮಾಡಬೇಕಾಯ್ತು. ಸುಮ್ಮನೆ ಏನೋ ಕ್ಯಾಸ್ಗಳಿಗೆ ಬಂದ್ಬಿಟ್ಟು ಏನು ಈ ಕ್ಲಾಸು ನೋಡಿ ತಗೊಂಡು ಹೋಗೋಣ ಅಂತೇಳಿ ನಾನು ಏನು ಮಾಡಿದ್ದೆ ಮಕ್ಕಳ ಅಂದ್ರೆ ಇವು ಆಳ ಮತ್ತು ಅಲ್ಲಿ ಇಲ್ಲಿ ನೋಡ್ಕೊಂಡು ಧಾರಾವಾಹಿ ಕ್ರಿಕೆಟ್ ಎಲ್ಲ ಉಳ್ಬಿಟ್ಟು ನಾನು ಮೋಟು ಮಾಡಿದ್ರಿ ಸಾರ್. ಅವ್ರಿಗೂ ರಿಟೈರ್ಡ್ಗೆ ನಾನು 3 ವರ್ಷ ಆಯಿತು. ಅಲ್ಲ ನನ್ನ ಸರ್ವಿಸ್ನಲ್ಲಿ ಇಂಥ ಬ್ಯಾಂಕ್ ನೋಡಿಲ್ಲ ಆಳು ಬರ್ತೀವ ಏನು ಬಂದು ನಮ್ಮ ಪ್ರಾಣ ತಿಂತಾ ಇದ್ರಿ. ಕ್ಯಾಣ ಹಚ್ಚೋದಿಲ್ವ ಅವ್ರಿಗೆ, ಕೋಪ ಬರೋದಿಲ್ವೇ. ಮಣ್ಣು ಮತ್ತು ಮಣ್ಣಿನ ರಚನೆ ಬಗ್ಗೆ ಬಡ್ಕೊಂಡು ಹೋಗಿದ್ದೀನಿ ತಾನೆ. ಮಣ್ಣು ಮಾಡಿದ್ವಿ ಅಂತಲ್ಲ ಆಳು ಬರ್ತೀವ ಅಂದ್ಕೊಂಡು. ಮಕ್ಕಳೇ ನೆನೆ ಮಣ್ಣು ಮಾಡಿದ್ದೆ, ಇವತ್ತು ತಿಥಿ ಮಾಡ್ತೀನಿ ಅಂದ್ರೆ ಗೊತ್ತಲ್ಲ ನಿಮಗೆ. ಹಳ್ಳಿನಲ್ಲಿ ಎಲ್ಲರೂ ಹೋಗಿ ಇದಕ್ಕೂ ಎಲ್ಲೋಗಿದ್ದಂದ್ರೆ ಮಣ್ಣಿಗೆ ಹೋಗಿದ್ದೆ ತಂದೆ ತಾಯಿ ಅಂತ ಹೇಳ್ತಾರೆ. ಆದರೆ ಸಿಟಿನಲ್ಲಿ ಹೋದರೆ ಮೇಷ್ಟ್ರೆ ನಿಮ್ಗೇನು ಬರ ಬಂದಿದ್ದು ನಾವೇ ಹೇಳಿ ನೋಡಿ ಕಳಿಸುವಲ್ಲ. ಅವ್ರು ಗೊತ್ತಿಲ್ಲ ಮಣ್ಣು ಅಂದರೆ ಸಾವು ಅಂತ. ನೋಡಿ ನಮ್ಮಲ್ಲಿ 106 ಅರ್ಥ ಇದೆ ಹಳ್ಳಿನಲ್ಲಿ. ಮಣ್ಣು, ಅಂತಿಮ ಸಂಸ್ಕಾರ, ಶವ ಸಂಸ್ಕಾರ ಬೇಕಾದಷ್ಟಿದೆ. ಅಂತಿಮ ದರ್ಶನ, ಕೆಲವು ನಮ್ಮ ಒಂದು ಆಡು ಭಾಷೆ ಅದು. ಮಣ್ಣಿಗೆ ಹೋಗಿದೆ, ಸಾವು ಹೋಗಿದೆ ಅಂತ ಹೇಳಿ ಇವರು ನೆನೆ ಮಣ್ಣು ಮಾಡಿದ್ದೆ ಇವತ್ತು ತಿಥಿ ಮಾಡ್ತೀನಿ. ಅವಳು ಯಾವಳ ಗೀತ ಹಾಕ್ಕೊತಿದ್ದು 3 ಬೆಂಚಲ್ಲಿ ಗೊತ್ತಾಯ್ತು. ಅದು ಆಳು ಬರ್ತಿದ್ದು ಕೊನೆ ಸುಡ್ಕೊಂಡು ನಮ್ಗೆ ಆಗಲೇ ಗೊತ್ತು ಮುಡಿಸ್ತಾ ನೀನು ಮಗಂತವ್ರಿಗೆ ಜಗಳ ಬಿಟ್ಬಿಡಿಯಾಕನವ ಸಾ ನನ್ನ ಹಾಡ್ಕೊಳ್ಳೋಕ್ಕೆ ನೀವು ಮೈಸೂರಿಂದ ಕರ್ತಿದ್ರಲ್ಲ ಸರ್. ಹೌದಾ? ಹೋಗಿ ಕರ್ಸೋದೆಲ್ಲ ಕರ್ಸೋದಿಲ್ಲ ಸರ್, ಬೇರೆಯವರು ಇನ್ನೊಂದು ಊರಿಗೆ ನೋಡೋಕ್ಕಿಲ್ಲ ಸರ್. ನಾನು ಅಂಥವ್ರು ಏನು ಮಾಡಿದ್ದೆ ಸರ್ ಅಂತ ಹೇಳಿ ಬಿಡಿ ಸರ್. ನಿಮ್ಮನ್ನ ಹೆಂಗೋ ಅನ್ಕೊಂಡಿದ್ದೆ ಬಿಡಿ ಸರ್. ನೀವು ನಮ್ಮ ಪರ ಇಲ್ಲ ಬಿಡಿ ಸರ್. ಹಾಗಾಗಿ ಆ ಹುಡುಗಿ ಹೇಳ್ಬಿಡ್ತದು, ಸರ್ ನೀವು ಯಾವಾಗ ನಮ್ಮ ಕ್ಲಾಸ್ ನಿಮಗೆ ನೆನ್ನೆ ಮಣ್ಣು ಮಾಡಿದ್ದೀವಿ ಇವತ್ತು ತಿಥಿ ಮಾಡ್ತೀವಿ ನಮ್ಗೆ ಆಗಲೇ ಗೊತ್ತು ಸಾರು ಅಂದ್ಬಿಡ್ತೀವಿ. ಮೇಷ್ಟ್ರು ಗಿದ್ದು ಕೋಪ ಹೋಗ್ಬಿಡ್ತು. ಅಲ್ಲ ಕಣಮ್ಮ ನಿಮ್ಗೆ ಹೆಂಗಮ್ಮ ಗೊತ್ತು, ಯಾವಾಗ ನೀವು ನಮ್ಮ ಕ್ಲಾಸಿಗೆ ಬಂದ್ರೆ ಅವತ್ತೇ ನಮ್ಮ ತಿಥಿ ಆಯಿತು ಬಿಡಿ ಸರ್. ವಿದ್ಯಾರ್ಥಿಗಳಂದರೆ ಎಂಥ ಅದ್ಭುತವಾದಂಥ ಚೈತನ್ಯ ಇರಬೇಕು ಗೊತ್ತಾಯ್ತಲ್ವಾ. ಸಾಕು ಹಲೋ ಹಾಯ್ ಹಲೋ. ನನ್ನ ಜೀವನದಲ್ಲಿ ಇವತ್ತೇ ಸ್ವಾತಂತ್ರ್ಯ ಪರವಾಗಿಲ್ಲ. ಯಾಕೆಂದ್ರೆ ಇಷ್ಟು ಹುಡುಗಿರು ಹಾಯ್ ಹೇಳ ನಾನು ಎಲ್ಲೋಗಿ ಸಾಯ್ತೀನಿ. ಓಕೆ ಓಕೆ ನೋಡಿ ಈಗ ಬರ್ತಾ ಇದೆ ಎನರ್ಜಿ ಬೂಸ್ಟ್ ಅಲ್ವಾ. ಇದೆಲ್ಲ ಆಯಿತು. ಇದೆಲ್ಲ ಬೀಲ್ ಕೊಡಬೇಕಲ್ಲ. ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಫೈನಲ್ ಡಿಗ್ರಿ ಅಂದರೆ ಫಸ್ಟ್ ಒಂದು ಸಲ ನಿಮ್ಮನ್ನು ಇಂಟರ್ವ್ಯೂ ಮಾಡಿರ್ತೀವಿ ಎಲ್ಲರೂ. ಏನು ನಿಮ್ಮ ಆಸೆ, ಏನಕ್ಕೋಸ್ಕರ ಬಂದ್ರಿ ಈ ಕಾಲೇಜ್ಗೆ? ಸರ್ PUC ಪಾಸ್ ಆಯಿತು ಸರ್, ಅಲ್ಲೆಲ್ಲೋ ಕಾಲೇಜ್ ಖಾಲಿದೆ ಹೋಗಿ ಸೇರ್ಕೊಳ್ಳಿದ್ರು ಸರ್. ಅದಕ್ಕೆ ಸರ್ ಮನೇಲಿ ಕೂತ್ಕೊಂಡು ಏನು ಮಾಡಿದ್ವಿ ಸರ್, ಪಾತ್ರೆ ತೊಳೆಯೋಕೆ ಹಾಕ್ಬಿಡ್ತಾರೆ ಸರ್, ಅದಕ್ಕಿಂತ ಬಂದ ಸರ್ ಇಲ್ಲ ಸರ್ ಕತ್ತೆ ಕಳಿಸ್ತಾರೆ ಸರ್ ನಮ್ಮನ್ನ MMEC ಅಂತಾರೆ ಸರ್. ಅವ್ರು ಯಾರು ನೋಡ್ಬಿಟ್ಟು ಸರ್ ಈಗೆಲ್ಲ ಅಂತಾರೆ ಸರ್ ಕೆಲಸ ಮಾಡ್ದವ್ರು ಅಂತೇಳಿ. ಅದಕ್ಕೆ ಯಾವ ಪಾಠ ಕರ್ಕೊಂಡು ಸರ್ ಇಲ್ಲಾರ ಒಂದು 3 ವರ್ಷ ಕಾಲ ತುಂಬಿಸ್ಕೊಂಡು ಬಂದೆ ಸರ್. ಇಲ್ಲ ಸರ್ ನಾವು ಓದ್ಕೋಬೇಕು ಸರ್, ನಮ್ಮೂರಲ್ಲಿ 2 ಸಾಹೇಬರಿದ್ದಾರಾಗಿದ್ದಾರೆ ಸರ್, ಅವ್ರ ಮಾರ್ಗದರ್ಶನದಲ್ಲೇ ನಾನು ಹೋಗ್ಬೇಕು ಸರ್, ಅದಕ್ಕೆ ಬಂದೆ ಸರ್.
ಸರ್ ನನಗೊಂದು ದೊಡ್ಡ ಗುರಿ ಇದೆ ಸರ್, ನನಗೊಂದು ದೊಡ್ಡ ಕನಸಿದೆ ಸರ್, ಅದು ಬೆನ್ನಕ್ಕೆ ಬಂದಿದ್ದೀನಿ ಸರ್. ಬೇಕಾದಷ್ಟು ಉದಾಹರಣೆಗಳಿದೆ, ಅದರಲ್ಲಿ ಯಾವ್ದಾದ್ರು ಒಂದು ಆಗಿರ್ತೀವಿ ನಾವು. ಏನು ನಿಮಗೆಲ್ಲ ಆದಮೇಲೆ ಫೈನಲ್ ಇಯರ್ ಆದಮೇಲೆ ನಿಮ್ಮನ್ನೆಲ್ಲ ಒಂದು ಬ್ಲೆಸ್ಸಿಂಗ್ ಮಾಡಿ ಕಳಿಸ್ಕೊಡ್ಬೇಕಲ್ಲ. ಕೇಳಿದರು, ನಮ್ಮ ಗೀತನ್ನೇ ಕೇಳಿದರು, ಏನಮ್ಮ ನಿನ್ನ ಆಸೆ ಏನಾಗಿದೆ ಅಂತ. ಸರ್ ಬಂದಾಗ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಸರ್, ಈಗ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಿಮ್ಮ ಆಸೆ ಅಂತ. ನಾನು ಈ ಒಂದು ಆರಕ್ಷಕರ ವಿಭಾಗಕ್ಕೆ ಹೋಗಿ ನಾನು ಈ ಬಡಬಗ್ಗರ ಒಂದು ನೂತನ ಪರವಾಗಿ ನಾನು ನಿಂತ್ಕೊಳ್ತೀನಿ. ಥ್ಯಾಂಕ್ಸ್ ಕಣಮ್ಮ, ಒಳ್ಳೆಯ ಆಲೋಚನೆ ಮಾಡಿದ್ದೆ. ನೀವೇನೇನಾಯ್ತಮ್ಮ? ಸರ್ ನಾನು ನ್ಯಾಯ ವ್ಯವಸ್ಥೆಗೆ ಹೋಗ್ತೀನಿ ಸರ್, ಎಲ್ಲೆಲ್ಲ ಅನ್ಯಾಯ ಆಗ್ತಾಯಿದೆ ನನಗೆ ಸಂಪೂರ್ಣ ನಿಲ್ಲಿಸೋಕ್ಕಾಗಿಲ್ಲ. ನನ್ನ ತರಹದಲ್ಲಿ ನಾನು ಎಷ್ಟು ಕೊಡಬೇಕು ಒಬ್ಬ ಬಡಬಗ್ಗರಿಗೆ ಅಷ್ಟನ್ನು ಮಾಡ್ತೀನಿ ಸರ್. ಇನ್ನೊಬ್ಬ ಹುಡುಗರು ಕೇಳಿದ್ರು, ನಾನು ಸರ್ ವ್ಯವಸಾಯ ಅಂತಕ್ಕಂಥದ್ದು ಇವತ್ತು ಬಹಳ ಅಧ್ವಾನ ಆಗ್ತಾ ಇದೆ, ನಾನು ನಿಮ್ಮೆಲ್ಲರಿಗೂ ಅನ್ನ ಹಾಕ್ತಕ್ಕಂಥ ಅನ್ನದ ದೊರೆ ರೈತನೇ ಆಗ್ತೀನಿ ಸರ್. ಇವತ್ತು ಸಾವಯವ ಕೃಷಿಕ ಗೊತ್ತಾಯ್ತಲ್ವ ರೆಡ್ಡಿಯವರು ಬೆಳೆದು ಎಷ್ಟು ಮಾರ್ಗದರ್ಶಕರಾದರು ಸರ್. ಅಂಥ ಒಬ್ಬ ಆದರ್ಶ ರೈತನಾಗಿ ನಾನು ಜಗತ್ತಿಗೆ ಅನ್ನ ಕೊಡ್ತೀನಿ. ವೆರಿ ಗುಡ್, ತುಂಬ ಪವಿತ್ರವಾದಂಥ ಕೆಲಸ ಕಣಪ್ಪ. ಒಂದು ಕಾಲದಲ್ಲಿ ಮೂಗು ಮುರಿತಾ ಇದ್ರು, ಈಗ ಇದಕ್ಕೆ ಸಾಹಸಕ್ಕೆ ಕೈ ಹಾಕಿದ್ಯಾ ಅಂತ. ಇನ್ನೊಂದು ಹುಡುಗಿ ಕೂತಿತ್ತು, ನೀ ಹಿಂಗೆಲ್ಲ ಕೇಳ್ಕೊಂಡಾದ್ಮೇಲೆ ಆ ಹುಡುಗಿ ಒಂದು ಸ್ವಲ್ಪ ರೇಟ್ಸು ಅದಲ್ವಾ, ಏನೇನಿರು ಫೈನಲ್ ಇಯರು ಮೇಸ್ಟ್ ಹತ್ರ ಇನ್ನೇನೈತೆ ಅದಾಯ್ತಲ್ವ, ಎಲ್ಲ ಆದ್ಮೇಲೆ ಎಕ್ಸಾಮು, ಹೆಂಗಿದ್ರು ಒಂದು ಅವಾಜ್ ಹಾಕ್ಬಿಟ್ಟು ಹೋಗ್ಬಿಡುವ, 3 ವರ್ಷ ನಮ್ಗೆ ಅವಾಜ್ ಹಾಕಿದ್ದಾರೆ ಅಂದ್ಬಿಟ್ಟು ನೀನೇನು ಆದಿಯಮ್ಮ ಅಂತ ಕೇಳಿದ್ರು. ಸರ್ ನಾನು ಸರ್ 3 ಮಕ್ಕಳಿಗೆ ತಾಯಿ ಆಗ್ಬಿಟ್ಟು ಪ್ರಕಾಶರು ಹಿಡ್ಕೊಂಡು ಹೇಳಿ ಬಡಿಯೋದೊಂದು ಬಾಕಿ ಇದ್ದಾರ. ಅಯ್ಯೋ ಆಳ ಬರ್ತಿದೆ ಇಂಡಿಯಾದಲ್ಲಿ ಏನು ಅತಿಶಯೋಗ್ತಿದೆ, ಏನು ಹೆಂಗಿದ್ರು ಆಯ್ತಕ್ಕನ ಆಯ್ತು ಇನ್ನೇನಪ್ಪ ಹೇಳ್ಬಿಟ್ಟು ಏನು ಮಾಡೋಕ್ಕಾಗೋದಿಲ್ಲ, ನಿನ್ನ ಹಣೆ ಮಾಡು ಆಯ್ತು ತಾಯಿ 120 ಇಟ್ಕೊಂಡು ಇನ್ನೊಬ್ಬರು ಕೂತ್ಕೊಂಬಂದ. ಅದಕ್ಕೆ ಕೊನೆಯಲ್ಲಿ ಯಾವುದೋ ಒಂದು 5 ಉಳಿಸ್ಕೊಂಡು ನಿಂತಿತ್ತು ಗೊತ್ತಾಯ್ತಲ್ವಾ. ಇನ್ನೇನು ಅವನು ಒಬ್ಬರು ಕೇಳಿದ್ರೆ ನೀನು ಊರು ಸುತ್ತ ಆಡ್ಕೊಂಬರ್ತಾನೆ, ಮೇಷ್ಟು ಎಲ್ಲರೂ ಮಾತಾಡ್ತಿರೋ ಕಳ, ನನ್ನ ಮಾತ್ರ ಮಾತಾಡ್ತಾರೆ ಬಿಲ್ ಆಯ್ತು ಅಂದ್ಬಿಟ್ಟು ಹೊಂಟೋದ್ರ ಅವರು ಯಾವಾಗಲೂ ಹುಡುಗಿರು ಪರಕಲ್ಲ, ಹುಡುಗರು ಪರಗಿಲ್ಲ ಅಂತಾರೆ. ಹೋಗ್ಲಿ ಬಿಡಪ್ಪ ನೀನು ಯಾಕೆ ಗೊತ್ತಿದೆಯಾ, ನೀನೇನು ಆದಿಯಲ್ಲಿ ಆದ್ರು ಸರ್ ಅವಳು ಒಪ್ಪಿದ್ರೆ ಅವಳ ಮಗಳು ತಂದೆ ಆಯ್ತೀನಿ ಸರ್. ಓಕೆ, ಹಾಗಾಗಿ ಸ್ನೇಹಿತರೆ ಒಂದು ಸೃಜನಶೀಲತೆ ಇರ್ತಕ್ಕಂಥದ್ದು ಸಾಕು. ಹಲೋ, ರೆಕಾರ್ಡಿಂಗ್ ಆಗ್ತಾ ಇದೆ, ಇದನ್ನು ದಾಖಲೀಕರಿಸ್ತಾ ಇದ್ದೀನಿ ಅದಕ್ಕೆ. ಎಸ್, ಸ್ವಲ್ಪ ಸಂತೋಷಕ್ಕೆ ಅಡ್ಡಿಪಡಿಸೋದಿಲ್ಲ, ದಾಖಲೀಕರಣ ಆಗ್ತಾ ಇದೆ. ಇರಲಿ, ಒಂದು ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಬೇಕು. ಚಂದಿರನು ಬಲು ಸುಂದರನು, ಚಂದಿರನು ಬಲು ಸುಂದರನು, ಮಚ್ಚಿಗೆಯೊಳಗಿನ ಬೆಣ್ಣೆಯ ಹಾಗೆ ತೇಲುತ್ತಾ ಬರುತ್ತಿದ್ದರು. ಎಂಥ ಇಮ್ಯಾಜಿನೇಷನ್, ಎಂಥ ಅದ್ಭುತ ಪರಿಕಲ್ಪನೆ, ಎಂಥ ಚಿಂತನೆ. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ, ಆ ಕಡೆ ಏನು ನೋಡ್ರಿ ಇದರ ಕೇಳಿ ಫಸ್ಟ್. ಚಂದಿರನು ಬಲು ಸುಂದರ, ಚಂದಿರನು ಬಲು ಸುಂದರನು, ಮಜ್ಜಿಗೆಯೊಳಗಿನ ಬೆಣ್ಣೆಯ ಹಾಗೆ ತೇಲುತ್ತಾ ಬರುತ್ತಿದೆ. ಎಂಥ ಅಮೋಘವಾದಂಥ ಪರಿಕಲ್ಪನೆ. ಕೊಟ್ಟನವರು ಇದಕ್ಕೆ ಗುರಿಗೊಳಿಸ್ತಾರೆ. ಚಂದ್ರನಲ್ಲಿ ಬೇಕಾದಷ್ಟೆಲ್ಲ ಬರೆದಿದ್ದಾರೆ, ಬೇಕಾದಷ್ಟೆಲ್ಲ ಬರೆದಿದ್ದಾರೆ. ಇಂದಿನ ಕಾಲೇಜುಗಳಿಗಿಂತ ಒಳ್ಳೆ ಪದ್ಯಗಳೇ ಬರೋದಿಲ್ಲ, ಯಾರು ಬರ್ತಿಲ್ಲ. 10th ಆಗೋರಿಗೆ ಒಳ್ಳೆ ಯೂನಿಫಾರ್ಮ್ ಹಾಕೊಂಡಿರ್ತಾರೆ, ಟೈ ಕಟ್ತಾರೆ, ಶೂಸ್ ಎಲ್ಲ ಹಾಕ್ತಾರೆ, ಅದಕ್ಕೆಲ್ಲ ಪಾಲಿಶ್ ಎಲ್ಲ ಮಾಡ್ತಾರೆ. PUC ಬಂದೇಟಿಗೆ 2 ಬಚ್ಚೆ ಇಟ್ಟು ಗೊತ್ತಾಯ್ತಲ್ಲ ಸೈಡಲ್ಲಿ, ಇದೆಲ್ಲ ಕುರುಚಲು ಗಿಡಗಳು ಛತ್ರಿ ಇದ್ದಾಗ. ಈ ಹೆಣ್ಮಕ್ಳಿಗೆ ಸಣ್ಣವರಾಗಿದ್ದಾಗ ಜುಟ್ಟು ಕಟ್ತೀವಿ ಮೇಲೆ ಅವರು ಒಂಥರ ಛತ್ರಿ ಹಂಗೆ ಗೊತ್ತಾಯ್ತಲ್ಲ, ಹಂಗೆಲ್ಲ ಕಟ್ಕೊಂಡು ರೆಪ್ಪನ್ ಹಾಕೋ. ಸದ್ಯ ನಿಮ್ಮ ಪುಣ್ಯ ನೀವು ಹಳ್ಳಿಲಿದ್ದೀರಿ, ನಮ್ಮ ಕಡೆ ಬಂದ್ಬಿಟ್ರಂತೂ ನಿಗರ್ಕೊಳ್ಳೋದೆ ನಾವೆಲ್ಲ ಗೊತ್ತಾಯ್ತಲ್ಲ. ಯಾಕೆ ನೋಡಿ 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 ಸಾಕಾಗ್ಬಿಟ್ಟೈತೆ ಎಲ್ಲ. ಪ್ರಕಾಶನವ್ರಿಗೂ ಎಲ್ಲ ಗೊತ್ತು, ಸಿಟಿನಲ್ಲಿ ಏನು ಮಾಡೋಕ್ಕಾಗಲ್ಲ ಗೊತ್ತಾಯ್ತಲ್ವ. ಸಂತೆ ಲವ್ ನೋಡಿದ್ಮೇಲೆ ಮನೇಲಿ ಮಗಳೇನು ನೋಡಿ ಅಂತ. ಹಾಗೆ ಅವನು ನನ್ನ ನಲ್ಲೆ ಯಾಕೆಂದರೆ ನುಣುಬಾದ ಸೇಬಿನ ಹಣ್ಣಿನಂತೆ, ಯಾರಪ್ಪ ನನ್ನಂದ್ರೆ ಭಾಷಣ ಹೇಳ್ತಿದ್ದೀವಿ, ಒಂದು ಬಾದ ನಾಳೆ ಕೂತ್ಕೊಂಡೆ. ನನ್ನ ನಲ್ಲೆ ಯಾಕೆಂದರೆ ನುಣುಬಾದ ಸೇಬಿನ ಹಣ್ಣಿನಂತೆ, ನನ್ನ ನಲ್ಲೆ ಯಾಕೆಂದರೆ ನುಣುಬಾದ ಸೇಬಿನ ಹಣ್ಣಿನಂತೆ, ಮೊಡವೆ ಬಂದಿದ್ದರಿಂದ ಸೀತಾಫಲ ಅಂತ 2 ತಟ್ಟಿದ್ರು ಅವ್ರಿಗೆ. ಚಂದ್ರನಲ್ಲಿ ಕವಿತೆ ಬರೆಯೋದ್ರೆ ಆಳ್ಬತ್ತಿ ಹಿಂಗೆ ಬರ್ಕೊಂಡು ಬಂದಿದೆಯಲ್ಲ ಹೋಗಾಗ್ತದೆ ಅಂತ ಹೇಳಿ ಪುಟ್ಟಪ್ಪನವರು ಉದಾಹರಣೆ ಕೊಟ್ಟರು. ಪುಟ್ಟಪ್ಪ ಕನ್ನಡ ಸಾಹಿತ್ಯಕ್ಕೆ ದೊಡ್ಡಪ್ಪ, ಎಂಥ ಅದ್ಭುತವಾದಂಥ ಸಾಹಿತ್ಯವನ್ನು ರಚನೆ ಮಾಡಿದರು. ಎಲ್ಲಿಗೆ ನಾ ಹೋದರಲ್ಲಿಗೆ ಬರುವನು ಅಮ್ಮ ಚಂದಿರ ನನ್ನವನು, ಎಲ್ಲಿಗೆ ನಾ ಹೋದರಲ್ಲಿಗೆ ಬರುವನು ಅಮ್ಮ ಚಂದಿರ ನನ್ನವನು, ನಿನ್ನವನಾಗಿರುವುದರಿಂದ ಅಮ್ಮ, ನಿನ್ನವನಾಗಿರುವುದರಿಂದ ಅಮ್ಮ, ನಿನ್ನವನಾಗಿರುವುದರಿಂದ ಅಮ್ಮ ಸುಂದರ ನಿನ್ನವನು, ಅಮ್ಮ ಚಂದಿರ ನನ್ನವನು. ಎಲ್ಲಿಗೆ ನಾ ಹೋದರಲ್ಲಿಗೆ ಬರುವನು ಅಮ್ಮ ಚಂದಿರ ನನ್ನವನು, ನಿನ್ನವನಾಗಿರುವುದರಿಂದ, ನಿನ್ನವನಾಗಿರುವುದರಿಂದ ಅಮ್ಮ ಸುಂದರ ನಿನ್ನವನು,
ನಿನ್ನವನಾಗಿರುವುದರಿಂದ ಅಮ್ಮ ಸುಂದರ ನಿನ್ನವನು, ಅಮ್ಮ ಚಂದಿರ ನನ್ನವನು, ಅಮ್ಮ ಸುಂದರ ನಿನ್ನವನು, ಅಮ್ಮ ಚಂದಿರ ನನ್ನವನು, ಅಮ್ಮ ಸುಂದರ ನಿನ್ನವನು, ಅಮ್ಮ ಚಂದಿರ ನನ್ನವನು. ಇದು ಒಂದು ಸೃಜನಶೀಲತೆಗೆ ಒಂದು ಅದ್ಭುತವಾದಂಥ ಪರಿಕಲ್ಪನೆ. ಜನಪದರು ಹೇಳಿದಂತೆ ಎಂಥ ಅದ್ಭುತವಾದಂಥ ಒಂದು ಉದಾಹರಣೆಯನ್ನು ಕೊಟ್ಟರು. ಇನ್ನು ನಮ್ಮ ಕಾಲೇಜ್ ಹುಡುಗರು ಅವರು ಬರೀತಾರೆ, ಆಕಾಶದಲ್ಲಿ ಲೆಕ್ಕವಿಲ್ಲ ನಕ್ಷತ್ರ ಇದ್ರೇನು, ನಾನು ಬೆಳ್ಳಿ ಚಂದ್ರನ ಬಿಳಿಪೆ ಬೇರೆ. ಕನ್ನಡ ಮಾಸ್ಟರ್ ನಮ್ಮ ನಿಮ್ಮ ಲೈಫ್ ಕೇಳಬೇಕಾ ಸರ್, ಏನು ಇಲ್ಲಿದ್ದೀರಿ ಭಾಷಾ ಬಂದರೆ ಹೋಗಿ ಇನ್ನೊಂದು ವರ್ಷ ಚೆನ್ನಾಗಿ ಬದುಕ್ತಾರೆ. ಸಿಟಿಯವರು ಸ್ವಲ್ಪ ಬೇಗ ಎಗರ್ಕತ್ತೀವಿ ಅಷ್ಟೇ, ಯಾಕಂದ್ರೆ ಅವ್ರು ಆಟ ಕೊಡಲೆಲ್ಲ ನೋಡಿ, ಅದಕ್ಕೆ ಇನ್ನೊಂದು ಕಾರಣ ಕೊಟ್ಟು ಮಾತು ಮುಗಿಸೋಣ. ಆಗಸದಲ್ಲಿ ಲೆಕ್ಕವಿಲ್ಲ ನಕ್ಷತ್ರ ಇದ್ರೇನು, ನಾನು ಬೆಳ್ಳಿ ಚಂದ್ರನ ಬಿಳಿಪೆ ಬೇರೆ. ಕಾಲೇಜಲ್ಲಿ ಹುಡುಗಿರಿದ್ರೆ ನಾನು ಹುಡುಗಿ ಬಳಸೋದು ಬೇರೆ. ಅಷ್ಟೊತ್ತಿಗೆ ಸರ್ ಕತೆ ಮುಗಿಸಿದ್ರು. ಯಾಕೆ ಪ್ರಿನ್ಸಿಪಲ್ ನಮಗೆ ಕನ್ನಡದವ್ರು ಕರೆಸ್ಬಿಟ್ಟು, ಸರ್ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಬೇಕು ಸರ್, ಸುಣ್ಣ ಬಣ್ಣ ಹೊಡೆದಲ್ಲ ಸಾಹಿತ್ಯಿಕವಾಗಿ ರೆಡಿ ಮಾಡಬೇಕು, ನೀವು ಪದಸ್ಪಷ್ಟತೆ ಇರಬೇಕು, ಭಾಷಾ ದೋಷಗಳು ಇರಬಾರ್ದು, ಅದಾಯ್ತಲ್ವಾ, ಎಲ್ಲವನ್ನ ಕಲಿಸ್ಬೇಕು. ಕನ್ನಡ ಮೇಷ್ಟ್ರು ಯಾರಿದ್ದಾರೆ ಕರೀರಿ ಅಂತೇಳಿ ಒಂಥರ ಆಧುನಿಕ ದ್ರೌಪದಿ ಸಿಕ್ತವರಲ್ಲೇ ಎಳೆಯೋದು. ಅದರಲ್ಲೂ NSS ಹಾಕ್ಬಿಟ್ರಂತ ಮುಗದೇ ಹೋಯ್ತು. ಯಾರು ಕೇಳಿದ್ರೆ BO ದ್ರೌಪದಿ ವಸ್ತ್ರಾಭರಣ ಯಾರು ಮಾಡಿದ್ದು? ನಮ್ಮ ಕನ್ನಡ ಮೇಷ್ಟ್ರು ಅರ್ಧ ಮಾಡಿದ್ರು ಸರ್, ನನ್ನ HM. ಓಕೆ ಸ್ಟಾಪ್. ನಮ್ಮ ಕನ್ನಡ ಮೇಷ್ಟ್ರು ಅರ್ಥ ಮಾಡಿದ್ರು ಸಹ HM ಬಂದು ನೆನೆ ಪೂರ್ತಿ ಮಾಡಿಬಿಡ್ಬೋದು. ಓಕೆ, ಹಾಗೆ ಇನ್ನು NSS ತೋರಣ ಕಟ್ಟೋದು ನಾವು ಗೊತ್ತಾಯ್ತಲ್ವಾ, ಅಲ್ಲಿ ಬಂದು ನೀರು ಎರ್ಸೋದು ನಾವು ಗೊತ್ತಾಯ್ತಲ್ವಾ, ಮಾವಿನ ಸೊಪ್ಪು ತರೋದು ನಾವು, ಬಿಂದಿಗೆಗಳೆಲ್ಲ ಊರಿನಲ್ಲಿ ದಾನ ತಗೊಂಡ್ಬರ್ಬೇಕು, ಗಿಡಗಳಿಗೆಲ್ಲ ಬೇಲಿ ಹಾಕಬೇಕು, ಆಮೇಲೆ ಯಾರೋ ಬರ್ತಾಯಿದ್ದಾರೆ ಅಂದ್ರೆ ರಸ್ತೆಗಳಲ್ಲಿ ಇಟ್ಟಿಗೆ ಕೂರಿಸಿ ಅದಕ್ಕೆಲ್ಲ ತೊಂಬೆ ಸಾರಿಸಿ ಎಲ್ಲ ಮಾಡಬೇಕು ಗೊತ್ತಾಯ್ತಲ್ವಾ. ಹಂಗೆ ನೋಡಿ, ಆ NSS ಇವತ್ತು ನನಗೆ ಅನ್ನ ಕೊಡ್ತಾರೆ, ಆ NSS ಇವತ್ತು ನನ್ನನ್ನು ಹಳ್ಳಿಯಿಂದ ಬಿಟ್ಟು ಕಳಿಸಿರೋದು, ಆ NSS ಇವತ್ತು ಬಾಂಬೆ ಒಂದು ತಮಿಳುನಾಡಲ್ಲೆಲ್ಲ ಮಾತಾಡಲಿಕ್ಕೆ, ಜೊತೆಗೆ ನಮ್ಮ ಮಾತೃಭಾಷೆ ನನ್ನ ಎಂಥ ಭಾಷೆ ನನ್ನ ಕನ್ನಡ ಗೊತ್ತಾಯ್ತಲ್ವ. ಹಾಗಾಗಿ ವಿದ್ಯಾರ್ಥಿಗಳು ಸೃಜನಶೀಲತೆಯನ್ನು ಬಳಕೆ ಮಾಡ್ಕೋಬೇಕು. ಸದ್ಯ ನಿಮಗೆಲ್ಲ ಒಳ್ಳೆ ಯೂನಿಫಾರ್ಮ್ ಮಾಡಿದ್ದಾರೆ. ಸಿಟಿನಲ್ಲಿ ಒಬ್ಬರು ಬ್ಯಾಂಗ್ಳೂರಿನ ಪ್ರಾಂಶುಪಾಲರು ಬರೆದಂತೆ, ಇನ್ನು ಆ ಕತೆ ನೋಡಿದ್ರೆ ಭಾಳ ಸ್ವತಂತ್ರ ಪೂರ್ವದಲ್ಲಿ ನಮಗೆ ಬಟ್ಟೆ ಇರಲಿಲ್ಲ, ಸೊಸೈಟಿನಲ್ಲಿ ಕೊಡೋರು ಮೈ ತುಂಬ ಬಟ್ಟೆ ಹಾಕುವುದು. ಈಗ ಹಣ ಇದೆ, ದುಡ್ಡಿದೆ, ಎಲ್ಲವೂ ಇದೆ, ಸೌಕರ್ಯ ಇದೆ, ಅದೇ ಬಟ್ಟೆ ಅಂದರೆ ಅವ್ರು ಯಾರು ಹೇಳುದಂತ, ಅವಳು ಸಿನಿಮಾ ನಟಿ ಅವಳು, ಅಯ್ಯೋ ನನಗೆ ಬಟ್ಟೆ ಅಂದರೆ ಅಲರ್ಜಿ, ಬರೀ ಮೈ ಅಂದರೆ ಎನರ್ಜಿ ಅಂತ. ಇದು ಈ ಮಟ್ಟಕ್ಕೆ ತಗೊಂಡ್ಬರ್ತಾ ಇದ್ದೀವಿ, ಅದು ತಪ್ಪು. ಕಾಲೇಜಿನಲ್ಲಿ ವಿದ್ಯಾರ್ಥಿಯ ಉಡುಪನ್ನು ಕಂಡೆ, ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯ ಉಡುಪನ್ನು ಕಂಡೆ, ಕಸಿಬಿಸಿಗೊಂಡೆ. ಕಾಲೇಜಿನಲ್ಲಿ ಕಾರಿಡಾರಿನಲ್ಲಿ ವಿದ್ಯಾರ್ಥಿನಿಯ ಉಡುಪನ್ನು ಕಂಡೆ, ಕಸಿಬಿಸಿಗೊಂಡೆ. ಅವರ ತಾಯಿಯನ್ನು ಕರೆದು ಬುದ್ಧಿ ಹೇಳಿ ಎಂದುಕೊಂಡು ಕಾಲೇಜಿಗೆ ಕರೆಸಿಕೊಂಡೆ. ಅವರ ತಾಯಿಯನ್ನು ಕರೆದು ಬುದ್ಧಿಯನ್ನು ಹೇಳಿಕೊಡಬೇಕೆಂದು ಕಾಲೇಜಿಗೆ ಕರೆಸಿಕೊಂಡೆ. ನೋಡಿದೆ, ರಾಮ 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 ರಾಮ, ತಾಯಿಗಿಂತ ಮಗಳೇ ವಾಸಿ ಎಂದುಕೊಂಡು. ಏನು ಮಾಡೋದು, ಅದಕ್ಕೆ ನಮಗೆ ಮೂಲದಲ್ಲಿ ಒಂದು ಮಾತು ಹೇಳಿದೆ, ತಂದೆ ಲವ್ವನ್ನು ನೋಡಿದ್ಮೇಲೆ ಮನೇಲಿ ಮಗಳೇ ನೋಡಿ ಅಂತ ಹೇಳಿ. ಹಾಗಾಗಿ ನಾವು ಈ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಸಮಾಜಕ್ಕೆ ಋಣಿಯಾಗಿರಬೇಕು. ಒಬ್ಬರು ಆನರ್ ಮಾಡಿದ್ರಲ್ಲ, ಅವ್ರ ಹೆಸರು ಬುಕ್ಗಳನ್ನು ಕೊಟ್ಟರಲ್ಲ, ಡಾಕ್ಟರ್ ಅಬ್ದುಲ್ ಕಲಾಂ, ಬಹಳ ಅಪರೂಪದ ಸಾಧನೆ ನೋಡಿ. ಅವ್ರು ನೋಡಿದ ತಕ್ಷಣ ಒಂದು ಪಾಯಿಂಟನ್ನು ಹೇಳಲೇಬೇಕಂತ ಬರ್ತಿದ್ದೆ, ರೆಡ್ ಮಾರ್ಕಲ್ಲಿ ನಾನು ಮಾರ್ಕ್ ಮಾಡಿಟ್ಟಿದ್ದೆ. ಕೇರಳದ ತಿರುವನಂತಪುರದಲ್ಲಿ ಯಶೋಧ ಡಿ ಶೆಣೈ ಅಂತ ಒಂದು ಸಣ್ಣ ಹುಡುಗಿ, ಹೈಸ್ಕೂಲ್ಗೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ, ಇಡೀ ದೇಶದಲ್ಲೇ ನೆನ್ನೆ ಮೊನ್ನೆ ಹೆಸರು ಮಾಡಿದ್ದಾರೆ ನೋಡಿ. ಬೇರೆಯವರು ಬೇರೆ ಬೇರೆ ಕಾರಣಕ್ಕೆ ಹೆಸರು ಮಾಡ್ತಾರೆ. ಹಿಮಾ ದಾಸ್ ನಮ್ಮ ದೇಶಕ್ಕೆ ಚಿನ್ನದ ಪದಕಗಳನ್ನು ತಂದುಕೊಡೋದ್ರ ಮೂಲಕ ಪ್ರಧಾನಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಾನು ನನ್ನ ದೇಶಕ್ಕೆ ಇನ್ನೂ ಅಧಿಕ ಪದಕಗಳನ್ನು ತರ್ತಕ್ಕಂಥ ಆಸೆ, ಅದಕ್ಕೆ ನಾನು ಕಾರ್ಯಪ್ರವೃತ್ತರಾಗ್ತೀನಿ ಅಂತ ಹೇಳಿ. ಅಂಥವ್ರು ನಿಮ್ಮ ಆದರ್ಶ ಆಗಬೇಕು, ಅಂಥವ್ರು ನಿಮ್ಮ ಹೀರೋ ಆಗಬೇಕು. ಯಶೋಧ ಡಿ ಶೆಣೈ ಅವರು ಏನು ಮಾಡ್ತಾರೆ ಅಂದರೆ, ಅಚ್ಯುತ ಅಂತ ಹೇಳಿ ಅವ್ರ ಅಣ್ಣ 3ನೇ 4ನೇ ವಯಸ್ಸಿಗೆ ಅವರೇನು ಲೈಬ್ರರಿ ಕರ್ಕೊಂಡು ಹೋಗ್ತಿದ್ರಂತ. ಆಕೆನ ಪುಸ್ತಕದ ಮೇಲಿನ ಪ್ರೀತಿ ಬೆಳೆಸ್ಕೊಂಡು ಅವಳು ಏನು ಮಾಡ್ತಾಳೆ, ಹೈಸ್ಕೂಲ್ ಹಂತಕ್ಕೆ ಬರುವಷ್ಟರಲ್ಲಿ ಪುಸ್ತಕವನ್ನು ಜನರಿಗೆ ಓದಲಿಕ್ಕೆ ತಲುಪಬೇಕು ಅಂತ ಆಸೆ ಪಡ್ತಾ ಇರುವಂಥ ಸನ್ನಿವೇಶದಲ್ಲಿ ಅವಳಿಗೊಂದು ಘಟನೆ ನಡೀತದೆ.
ಲೈಬ್ರರಿಯಿಂದ ಒಂದು ಪುಸ್ತಕವನ್ನು ಎರವಲು ಪಡ್ಕೊಂಡು ಮನೆಗೆ ಹೋಗಿರ್ತಾರೆ. ಅದರ ದಿನಾಂಕ ಆಗಿದ್ದಕ್ಕೆ ಲೈಬ್ರರಿನಲ್ಲಿ ದಂಡ ಹಾಕ್ತಾರೆ ಆಕೆಗೆ. ಯಶೋಧ ಡಿ ಶೆಣೈಗೆ ನಿಮ್ಮ ಮನಸ್ಸಲ್ಲಿ ಇರಬೇಕು, ಹೃದಯದಲ್ಲಿ ಬರ್ಕೋಬೇಕು ಇದನ್ನೆಲ್ಲ. ಯಾರ್ಯಾರು ನಿಮ್ಮ ಆದರ್ಶ ಆಗಬೇಕು? ಆ ಯಶೋಧ ಡಿ ಶೆಣೈ, ಓಹೋ ಲೇಟ್ ಆಗಿದ್ದಕ್ಕೆ ಫೈನ್ ಕಟ್ತಾ ಇದ್ರಲ್ಲ, ನನ್ನ ಜನ ಇವತ್ತು ಯಾವುದು ಫೈನ್ ಕಟ್ಟಬಾರದು, ಎಲ್ಲರಿಗೂ ಉಚಿತವಾಗಿ ಓದಲಿಕ್ಕೆ ಬುಕ್ಸ್ಗಳು ಸಿಗಬೇಕಂತ ಹೇಳಿ ತನ್ನ ಹತ್ರ ಇದ್ದಂಥ ಒಂದಷ್ಟು ಹಣಕಾಸುಗಳನ್ನು ಒಟ್ಟುಗೂಡಿಸಿ 3500ಕ್ಕೂ ಹೆಚ್ಚು ಪುಸ್ತಕಗಳನ್ನು, ಅದರಲ್ಲಿ ಮಲಯಾಳಿ, ತುಳು, ಕೊಂಕಣಿ ಮತ್ತು ಬೇರೆ ಬೇರೆ ಭಾರತೀಯ ಭಾಷೆಗಳ ಒಂದು ಪುಸ್ತಕ ಸಂಗ್ರಹವನ್ನು ಮಾಡಿ ಪ್ರಧಾನಿಗಳಿಗೆ ಒಂದು ಪತ್ರ ಬರೀತಾರೆ. ನಾನು ವಯಸ್ಸಿನಲ್ಲಿ ಚಿಕ್ಕವಳಾಗಿರಬಹುದು, ಆದರೆ ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ಸಾಮಾಜಿಕರಿಗೆ, ಸಹೃದಯರಿಗೆ, ನಾಡಿನ ಪ್ರಜೆಗಳಿಗೆ ಉತ್ತಮವಾದಂಥ ಕೆಲಸ. ಹಾಗಾಗಿ ತಾವು ಅನುಮೋದನೆಯನ್ನು ಮಾಡಿ, ದೊಡ್ಡ ಮನಸ್ಸನ್ನು ಮಾಡಿ, ನನ್ನ ವೈಯಕ್ತಿಕ ಬದುಕಿಗಲ್ಲ ಸಾರ್ವಜನಿಕ ಬದುಕಿಗೆ ತಮ್ಮ ಕೈಲಾದಷ್ಟು ಪುಸ್ತಕಗಳನ್ನು ಕೊಡಿಸ್ಕೊಡಿ, ನಾನು ಈ ಸಮಾಜಕ್ಕೆ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿ. ಈಸ್ ಆಲ್ಸೋ ಮೈ ಡೇ ಇಷ್ಟು ಅಂಥ ಕೆಲಸವನ್ನು ಡಾಕ್ಟರ್ ಅಬ್ದುಲ್ಲಾ ನಾನು ಅಭಿನಂದಿಸಬೇಕು ಅಂತಿದ್ದೆ. ಪಾಪ ಅವರು ಕೆಲಸದ ಒತ್ತಡ ಇರ್ಬೋದು, ಸಮಯದ ಅಭಾವ ಇರ್ಬೋದು, ಹೊರಟೋದು ಇಂಥ ಒಂದು ಶಾಶ್ವತವಾದ ಕೆಲಸಗಳನ್ನು ಮಾಡಿ. ಅದಕ್ಕೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ದೇವಾಲಯಗಳನ್ನು ಸುತ್ತೋದು ಬಿಡಿ, ಮೊದಲು ಗ್ರಂಥಾಲಯಗಳನ್ನು ಸುತ್ತಿ ದಯಮಾಡಿ ಉದ್ಧಾರ ಆಗ್ತೀರಿ ಅಂತ ಹೇಳಿ. ನೀವು ಎರಡನ್ನೂ ಬಿಡೋದು ಬೇಡ, ಅದಾಯ್ತಲ್ವ? ನಿಮ್ಮ ವೈಯಕ್ತಿಕ ಬದುಕು, ನಿಮ್ಮ ಸಾಂಸ್ಕೃತಿಕ ಬದುಕು, ನಿಮ್ಮ ದೈವಿಕ ಬದುಕನ್ನು ನಾನು ತೊಳಿಲಿಕ್ಕೆ ಇಷ್ಟಪಡೋದಿಲ್ಲ. ನಿಮ್ಗೆ ಇಷ್ಟ ಇದೆ ಸುತ್ತಿ, ಜೊತೆಗೆ ಲೈಬ್ರರಿಯ ನೆಂಟನ್ನು ಇಟ್ಕೊಳ್ಳಿ. ಆಗ ನಿಮ್ಮ ಬದುಕಿಗೆ ಒಂದು ಸಂಪದ್ಭರಿತವಾದ ಜ್ಞಾನದ ಗಂಟು ಸಿಗುತ್ತದೆ. ಅಲ್ಲಿಂದ ನಿಮ್ಮ ಬದುಕನ್ನು ಯಶಸ್ವಿ ಮಾಡಿಕೊಂಡು ಹೇಳಿ. ಇಂದಿನ ಅಧ್ಯಾಪಕರ ಮೇಲೆ ನೀವು ಕೆಲವೊಂದು ಒತ್ತಡಗಳನ್ನು ತರ್ತೀರಿ. ನಮ್ಮ ಮಾಸ್ಟರ್ ಹೊಡಿತಾರೆ ನಮ್ಮನ್ನು, ನಮ್ಮ ಮಾಸ್ಟರ್ ಬೈತಾರೆ ಅಂತ ಹೇಳಿ. ನಿಮ್ಮ ಮನೇಲಿ ಲಿಟಿಗೇಷನ್ ಇದೆ ನಮಗೆ, ಅಥವಾ ನಿಮ್ಮ ಆಸ್ತಿ ಕಿತ್ಕೊಳ್ಳಿಕ್ಕೆ ಯಾವ್ದಾರ ವಂಚಾಗ್ತಾ ಇದ್ದೀವ ನಾವು. ಅದಕ್ಕೆ ಯಾರೋ ಒಬ್ರು ಮೊನ್ನೆ ಬರೆದಿದ್ದಾರೆ ಸರ್, ಅಧ್ಯಾಪಕ ಪ್ರಶ್ನೆ ಮಾಡುವುದನ್ನು ಬಿಟ್ಟ ವಿದ್ಯಾರ್ಥಿಗಳು ಅದಾಯ್ತಲ್ವಾ ಅರ್ಥಹೀನರಾದರು. ಅಧ್ಯಾಪಕ ಬೆತ್ತವನ್ನು ಬಿಟ್ಟ ವಿದ್ಯಾರ್ಥಿಗಳು ಸೋಮಾರಿಗಳಾದರು, ಅತಿಥಿನ ಪ್ರಜೆಗಳಾದರು. ಕಾಲೇಜಿನಲ್ಲಿ ಗುರುಗಳ ಬೆತ್ತದ ಏಟು ಕಡಿಮೆ ಆದ ಹಾಗೆ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ನವರ ಮೂಟಿನ ರುಚಿ ಜಾಸ್ತಿ ಆಗ್ತದೆ ಜನಗಳಿಗೆ ಅಂತ ಹೇಳಿ. ಇದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನನ್ನ ಮಾಸ್ಟರ್ ಇವತ್ತು ನನ್ನ ಕಿವಿಡಿದು ಹೊಡಿತಾರೆ. ಇವತ್ತು ನಾನು ಡಾಕ್ಟರ್ ಭೀಮರಾಜ್ ಅಂತೇಳಿ ಮೀಸೆತ್ತಿರ್ಬೋದಲ್ಲ, ಇವತ್ತು ನಾನು ವಿದ್ಯಾರ್ಥಿನೇ, ನನ್ನ ತಾಯಿಗೆ ಮಗನೇ, ಭಾರತ ದೇಶಕ್ಕೆ ಪ್ರಜೆನೇ, ನನ್ನ ಸ್ನೇಹಿತರಿಗೆ ನಾನು ಸ್ನೇಹಿತನೇ. ಹಾಗಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕ್ತಿ. ಗುಲಾಮ ಅಂದರೆ ನಮ್ಮ ಮನೆ ಬಂದು ಚಾಕರಿ ಮಾಡಿ ಅಂತಲ್ಲ. ನಿಮ್ಮ ಮನಸ್ಸಿನ ಸೌಧದಲ್ಲಿ ಒಂದಷ್ಟು ಜಾಗವನ್ನು ಕೊಟ್ಟು ಪ್ರೀತಿಸೋದೇ ಆದರೆ ಪ್ರತಿಯೊಬ್ಬ ಗುರು ನಿಮಗೆ ಅದ್ಭುತವಾದಂಥ ಆಚಾರ್ಯರಾಗಿ ಬರ್ತಾರೆ. ಯಾವತ್ತು ಗುರು ಶಿಷ್ಯರ ಸಂಬಂಧ 63ರ ರೀತಿ ಇರಬೇಕು ಹೊರತು 36ರ ರೀತಿ ಆಗಬಾರದು. ಒಂದ್ಸರಿ ಮನೇಲಿ ಬರ್ಕೊ ಪ್ರಾಕ್ಟೀಸ್ ಮಾಡಿ ನೋಡೋಣ ಅಂತೇಳಿ. ಯಾಕೆ ಇದನ್ನು ತುಂಬ ಪವಿತ್ರತೆಯಿಂದ ಕಾಪಾಡಬೇಕು ಅಂದರೆ ಕೊನೆಯ ಒಂದು ಅಂಶವನ್ನು ಹೇಳಿ, ಸಮಯದ ಅಭಾವ ಕೂಡ ಆಗಿರೋದ್ರಿಂದ ನನ್ನ ಮಾತನ್ನು ಮುಗಿಸಲಿಕ್ಕೆ ನಾನು ಅಣಿ ಆಗ್ತೀನಿ. ಸೌತ್ ಆಫ್ರಿಕಾದ ಒಬ್ಬ ಪ್ರೊಫೆಸರ್ ತನ್ನ ವಿಶ್ವವಿದ್ಯಾನಿಲಯದಲ್ಲಿ ಗೋಡೆಯ ಮೇಲೆ ಬರೆಸಿರ್ತಾನೆ, ಪ್ರತಿಯೊಬ್ಬ ವಿದ್ಯಾರ್ಥಿ ಓದಿ ಅಂತ ಹೇಳಿ. ಒಂದು ದೇಶವನ್ನು ಸರ್ವನಾಶ ಮಾಡಬೇಕಾದ್ರೆ ಆ ದೇಶಕ್ಕೆ ಬಾಂಬ್ಗಳನ್ನಾಗಲಿ, ಕ್ಷಿಪಣಿಗಳನ್ನಾಗಲಿ, ಅಣು ಬಾಂಬ್ಗಳನ್ನಾಗಲಿ ಹಾಕಿ ನಾಶ ಮಾಡುವಂಥ ಕಾಲ ಇದಲ್ಲ. ಆ ದೇಶದ ಶಿಕ್ಷಣ ವ್ಯವಸ್ಥೆನ ಹಾಳು ಮಾಡಿದರೆ ಸಾಕು, ತನ್ನಿಂತಾನೇ ಆ ದೇಶದ ವ್ಯವಸ್ಥೆ ಹಾಳಾಗ್ತದೆ, ಆ ದೇಶ ಸರ್ವನಾಶ ಆಗ್ತದೆ ಅಂತ ಹೇಳಿ. ಮೋಸದ ಮಾರ್ಗದಿಂದ ಪಾಸಾದ ಒಬ್ಬ ಎಂಜಿನಿಯರ್ ವಿದ್ಯಾರ್ಥಿ ಅನೇಕ ಸಾವಿರಾರು ಡಮ್ಮಿ ಕಟ್ಟಡಗಳನ್ನು ಕಟ್ಟಿ ಲಕ್ಷಾಂತರ ಜನರ ಮಾರಣ ಹೋಮಕ್ಕೆ ಕಾರಣ ಆಗ್ತಾನೆ. ಮೋಸದ ಮಾರ್ಗದಿಂದ ಪಾಸಾಗಿದ್ದಂಥ ಒಬ್ಬ MBBS ಮಾಡಿದಂಥ ಒಬ್ಬ ಡಾಕ್ಟರ್ ತನಗರಿವಿಲ್ಲದಂತೆ ಲಕ್ಷಾಂತರ ಜನರ ಗೋರಿಗಳನ್ನು ತನ್ನ ಬೆನ್ನಿಂದಲೇ ಕಟ್ತಾನೆ ಅಂತ ಹೇಳಿ. ಹಾಗಾಗಿ ನಾವು ಆ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿದರೆ ಸಾಕು. ಅದಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಶಿಕ್ಷಣ ಅಂತಕ್ಕಂಥದ್ದು ಎಷ್ಟು ಅದ್ಭುತವಾಗಿದೆ. ಅದು ನನ್ನಲ್ಲಿರ್ತಕ್ಕಂಥ ಭಯವನ್ನು ಹೋಗಲಾಡಿಸಿ ನನಗೆ ಚೈತನ್ಯ ತುಂಬತಕ್ಕಂಥ ತಾಯಿಯ ಅದೇ ಹಾಲಿನಷ್ಟೇ ಶ್ರೇಷ್ಠವಾದದ್ದು. ಅಮ್ಮೆಯ ನುಡಿ, ನಲ್ಮೆಯ ನುಡಿ, ಒಲವಿನ ನುಡಿ. ಹಾಗಾಗಿ ಶಿಕ್ಷಣ ಆದರೆ ನಮ್ಮೆಲ್ಲರ ಬದುಕು ಹಸನಾಗ್ತದೆ. ಸ್ನೇಹಿತರೆ, ಎಂಥ ಅಲಭ್ಯ ಅಣ್ಣೆ ಸೊಪ್ಪದು ಪುಣ್ಯ ಬೇಕು ಅಂತ ಹೇಳಿ ಇವತ್ತು ನಾನು ಇಲ್ಲಿ ಬರಂಗಿರಲಿಲ್ಲ. ಕಾರ್ಯಭಾರದ ಒತ್ತಡವೂ ಅಷ್ಟೇ ಇತ್ತು, ನನ್ನ ಸಮಯದ ಒತ್ತಡವೂ ಇತ್ತು. ಆದರೆ ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ನನ್ನ ಮೈನಲ್ಲಿ ಹರಿದು ಆಯಿತು ಅಂತ ಹೇಳಿ ಪ್ರಕಾಶ್ ಸರ್ಗೆ ನಾನು ಮಾತಿಟ್ಟಿದ್ದೆ. ಹಾಗಾಗಿ ನನಗೆ ದುಸ್ಸಾಹಸವೂ ಇದು ಉತ್ಸಾಹ. ಏಕೆಂದರೆ ನಾನು ಮೊದಲನೇ ಪಿರಿಯಡು ಪಾಠ ಹೇಳಿ ನನ್ನ ಮಕ್ಕಳಿಗೆ ನನ್ನ ವೆಹಿಕಲ್ ಎತ್ಕೊಂಡು ಇಲ್ಲಿಗೆ ಇಷ್ಟು ದೂರ ಬರಬೇಕು ಅನ್ನೋದಾದರೆ ನನಗೂ ಸಾಹಸ. ಇಂಥ ಒಂದು ಸುಂದರ ಕ್ಷಣಗಳನ್ನು ನಿಮ್ಮೊಟ್ಟಿಗೆ ಕಳೀಲಿಕ್ಕೆ ಒಂದು
ಸಂತೋಷದ ಕ್ಷಣವನ್ನು ಕಾಲೇಜಿನ ಆಡಳಿತ ಮಂಡಳಿ, ಕಾಲೇಜಿನ ಪ್ರಾಂಶುಪಾಲರು ಮೀರಿಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಅಚಂಚಲ ಅನುಭವಗಳನ್ನು ಅನುಭವಿಸ್ಕೊಂಡು ನನ್ನ 18 ವರ್ಷದ ಹಿಂದಿನ ಒಂದು ನನ್ನ ಸವಿ ನೆನಪುಗಳನ್ನು ಮೆಲುಕು ಹಾಕ್ತಕ್ಕಂಥ ಒಂದು ಸುಂದರ ಕ್ಷಣವನ್ನು ನೀವು ಕೊಟ್ಟಿದ್ದೀರಿ. ಬಿ ಪಾಸಿಟಿವ್, ಲಿವ್ ಪಾಸಿಟಿವ್, ಆಕ್ಟ್ ಪಾಸಿಟಿವ್. ಧನಾತ್ಮಕವಾಗಿ ಬದುಕಿ, ಧನಾತ್ಮಕವಾಗಿ ಉಸಿರಾಡಿ, ಧನಾತ್ಮಕವಾಗಿ ಜೀವಿಸಿ ನೀವು ನಿಮ್ಮ ಬದುಕನ್ನು ಸಾಧನೆಪಡಿಸಿಕೊಳ್ಳಿ ಅಂತ ಹೇಳ್ತಾ, ಈ ಮೂಲಕ ಕಾಲೇಜಿನ ಎಲ್ಲ ಅಧ್ಯಾಪಕ ವರ್ಗದವರಿಗೆ ಮತ್ತು ಬಹಳ ಗಾಂಭೀರ್ಯವಾಗಿ ಕೂತು ಕೇಳಿದಂಥ ತಮ್ಮೆಲ್ಲರಿಗೂ ಮತ್ತು ಹಿರಿಯ ವಿದ್ಯಾರ್ಥಿಗಳಿಗೂ ನನ್ನ ಅನಂತ ಧನ್ಯವಾದಗಳನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.